ಸಮುದಾಯದ ರಂಗಚಿಂತನ ರಂಗ ಜಂಗಮರ ಮನದ ಮಂಥನ ಜಗದ ರಂಗದ ಸಮೂಹ ಚಿಂತನೆ ರಂಗ ಸಂಗದ ಜನರ ಪ್ರಾರ್ಥನೆ ಸಮುದಾಯದ ರಂಗ ಚಿಂತನ ನೆಲದ ಒಡಲ ಹಾಡು ನೊಂದ ಜನರ ಪಾಡು ಕಥನವಾಗಿ ರಂಗವೇರಿ ಸೇರಲೆದೆಯ ಗೂಡು ಸಮುದಾಯದ ರಂಗ ಚಿಂತನ ಜಗದ ರಂಗದ ಸಮೂಹ ಚಿಂತನೆಯ ರಂಗಚಿಂತನ ಸಮುದಾಯ ರಂಗಚಿಂತನ ರಂಗಚಿಂತನ. ಇವತ್ತಿನ ಸಮುದಾಯ ರಂಗಚಿಂತನೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮಾತನಾಡ್ತಾ ಇರ್ತಕ್ಕಂತಹ ವಿಶೇಷವಾದ ಅತಿಥಿ ಶ್ರೀಯುತ ರಘುನಂದನ್ ಅವರು. ಶ್ರೀ ರಘುನಂದನ್ ಅವರು ರಂಗಭೂಮಿಯ ಬಹಳ ಗಂಭೀರ ರಂಗ ನಿರ್ದೇಶಕರು ಹಾಗೂ ರಂಗಚಿಂತಕರು. ಸಮುದಾಯದಿಂದ ತಮ್ಮ ರಂಗ ಚಟುವಟಿಕೆಯನ್ನ ಪ್ರಾರಂಭ ಮಾಡಿದಂತಹ ಶ್ರೀಯುತ ರಘುನಂದನ್ ಅವರು ರಾಷ್ಟ್ರೀಯ ನಾಟಕ ಶಾಲೆಯ ಪದವೀಧರರು. ನಂತರದಲ್ಲಿ ಅವರು ಸಮುದಾಯ, ನೀನಾಸಂ ತಿರುಗಾಟ, ರಂಗಾಯಣ ಮೈಸೂರು ಮುಂತಾದ ಸಂಘಟನೆಗಳಿಗೆ ಮತ್ತು ಸಂಸ್ಥೆಗಳಿಗೆ ನಾಟಕಗಳನ್ನು ನಿರ್ದೇಶನ ಮಾಡಿದ್ದಾರೆ. ಅವರ ಅಲಾಮನ ಅದ್ಭುತ ನ್ಯಾಯ ಮತ್ತು ಎತ್ತ ಹಾರದೆ ಹಂಸೆ ನಾಟಕಗಳು ಇತ್ತೀಚೆಗೆ ಚರ್ಚೆಯಲ್ಲಿ ಇರ್ತಕ್ಕಂತಹ ಬಹಳ ಗಂಭೀರ ಸ್ವರೂಪದ ನಾಟಕಗಳು. ಬನ್ನಿ, ಶ್ರೀಯುತ ರಘುನಂದನ್ ಅವರ ವೈಚಾರಿಕತೆಯನ್ನ ನಾವೀಗ ಕೇಳೋಣ. ಸಮುದಾಯದ ಸ್ನೇಹಿತರು ನಮ್ಮಂಥ ಗೆಳೆಯರ ಮುಂದೆ ಕೆಲವು ಪ್ರಶ್ನೆಗಳನ್ನು ಇಟ್ಟಿದ್ದಾರೆ. ಆ ಪ್ರಶ್ನೆಗಳನ್ನು ಕೈಗೆತ್ತಿಕೊಂಡು ಜಿಜ್ಞಾಸೆ ನಡೆಸಬೇಕು ಅಂತ ಅವರ ಇರಾದೆ. ಹಾಗಾಗಿ ನಾನು ಈಗ ಆ ಪ್ರಶ್ನೆಗಳಿಗೆ ಈಗಿರುವ ಅಲ್ಪಕಾಲದಲ್ಲಿ ಕೆಲವು ತಾತ್ಪೂರ್ತಿಕವಾದ ಉತ್ತರಗಳನ್ನು, ಅಥವಾ ಇನ್ನೂ ಸರಿಯಾಗಿ ಹೇಳಬೇಕು ಅಂದರೆ ಅವುಗಳನ್ನು ಮುಂದಿಟ್ಕೊಂಡು ಒಂದು ಸಣ್ಣ ಜಿಜ್ಞಾಸೆಯನ್ನು ನಡೆಸುವ ಪ್ರಯತ್ನ ಮಾಡ್ತಿದ್ದೀನಿ. ಆ ಪ್ರಶ್ನೆಗಳಲ್ಲಿ ಮೊದಲ 2 ಪ್ರಶ್ನೆಗಳು ಮತ್ತು ಉಳಿದವು ಕೂಡ ಒಂದಕ್ಕೊಂದು ಬಹಳ ಬಲವಾಗಿ ಸಂಬಂಧಪಟ್ಟವು. ಆದರೆ ಈ ಸದ್ಯಕ್ಕೆ ಆ ಮೊದಲ 2 ಪ್ರಶ್ನೆಗಳನ್ನು ಕೈಗೆತ್ತಿಕೊಳ್ತೇನೆ. ಅವೆರಡಕ್ಕೂ ಕೊಡುವ ಉತ್ತರವನ್ನು ಒಂದರಿಂದ ಒಂದನ್ನು ಬೇರ್ಪಡಿಸೋಕ್ಕಾಗಲ್ಲ ಆ ಉತ್ತರಗಳನ್ನು. ಹಾಗಾಗಿ ಈಗ ನಾನು ಹೇಳೋಕೆ ಹೊರಟಿರೋದು ಒಂದು ರೀತಿಯಲ್ಲಿ ಆ 2 ಪ್ರಶ್ನೆಗಳನ್ನು ಕುರಿತಾಗಿ ಆಲೋಚಿಸಿ ಹೊರಬಂದ ಕೆಲವು ಅನಿಸಿಕೆಗಳು ಅಂತ ತಾವು ಅಂದುಕೊಳ್ಬಹುದು. ಆ ಪ್ರಶ್ನೆಗಳು ಹೀಗಿವೆ. ವರ್ತಮಾನದ ರಂಗಭೂಮಿಯ ಸ್ಥಿತಿ ಹೇಗಿದೆ ಎಂದು ನಿಮಗನ್ನಿಸುತ್ತದೆ, ಕೊರೋನಾ ಸಂದರ್ಭ ಬಿಟ್ಟು ಉಳಿದಂತೆ? 2ನೇ ಪ್ರಶ್ನೆ, ರಂಗ ಚಟುವಟಿಕೆಗಳು ಸಾಮಾಜಿಕ ಅಗತ್ಯಕ್ಕೆ ತಕ್ಕಂತೆ ಹೇಗೆ ರೂಪುಗೊಳ್ಳಬೇಕು ಎಂದು ನೀವು ಬಯಸುತ್ತೀರಿ, ಅಥವಾ ರಂಗ ಸಂಸ್ಕೃತಿ ಎಂದು ಯಾವುದನ್ನು ಕರೆಯಬಹುದು? ಈ 2 ಪ್ರಶ್ನೆಗಳು. ಈಗ ಈ 2 ಪ್ರಶ್ನೆಗಳಿಗಲ್ಲದೆ ಉದ್ದಕ್ಕೂ ಈಗ ನಾನು ಹಂಚಿಕೊಳ್ಳಲಿರುವ ಕೆಲವು ಆಲೋಚನೆಗಳಿಗೆ ಸಂಪೂರ್ಣವಾಗಿ ಬುನಾದಿಯಾಗಿರುವುದು, ಅದರ ಅಂತಃಸ್ರೋತವಾಗಿರುವುದು, ಒಳಗೆ ಹರಿತಾಗುವಂಥದ್ದು, ನೆತ್ತರಿನ ಹಾಗೆ, ಜೀವದಾಯಕವಾದ ನೆತ್ತರಿನ ಹಾಗೆ ಯಾವುದು ಅಂದರೆ ನಿರಂತರವಾಗಿರುವಂತಹ ಆತ್ಮಪರಿವೀಕ್ಷಣೆ, ಸೆಲ್ಫ್ ಕ್ವೆಶ್ಚನಿಂಗ್, ನಿರ್ದಾಕ್ಷಿಣ್ಯವಾಗಿ ನಮ್ಮನ್ನು ನಾವು ನೋಡಿಕೊಳ್ಳುವುದು, ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುವುದು. ಆ ಪ್ರಶ್ನೆ ಮಾಡಿಕೊಳ್ಳುವುದು ಅನ್ನುವಂಥದ್ದು ಎದುರಿಗೆ ಇರುವ ಯಾರೋ ಒಬ್ಬರನ್ನು, ಬೇರೆಯವರನ್ನಲ್ಲ, ಕೇವಲ ಸಮಾಜವನ್ನಲ್ಲ, ಅಧಿಕಾರದಲ್ಲಿರುವವನಲ್ಲ, ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಳೋದು. ಇದಕ್ಕೆ ಬೆಂಬಲವಾಗಿ ಒಂದು ಪದ್ಯದ ಶೀರ್ಷಿಕೆ ಹೇಳ್ತೇನೆ. ಬಹಳ ದೊಡ್ಡ ಐರಿಷ್ ಇಂಗ್ಲಿಷ್ ಕವಿ W.B. ಯೇಟ್ಸ್ ಅನ್ನುವಂಥವನು ಬರೆದ ಒಂದು ಪದ್ಯ ಇದೆ. ಡಯಲಾಗ್ ಬಿಟ್ವೀನ್ ದಿ ಸೆಲ್ಫ್ ಆ್ಯಂಡ್ ದಿ ಸೋಲ್
ಅಂತ. ಅಂದರೆ ತಾನು ಅಂತ ಯಾವುದು ಇದೆ ಅಂತ ನಾವು ಅಂದುಕೊಂಡಿದ್ದೀವೋ ಅದಕ್ಕೂ ಮತ್ತು ಆತ್ಮಕ್ಕೂ ನಡುವೆ ನಡೆವ ಒಂದು ಸಂವಾದ. ಇದು ಆ ಪದ್ಯದ ಶೀರ್ಷಿಕೆ. ಆದ್ದರಿಂದ ಈ ಸೆಲ್ಫ್ ಕ್ವೆಶ್ಚನಿಂಗ್, ಆತ್ಮ ಪರಿವೀಕ್ಷಣೆ, ನಿರ್ದಾಕ್ಷಿಣ್ಯವಾಗಿ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳುತ್ತಾ ಹೋಗೋದು, ಆ ಮೂಲಕ ನಾವು ನಡೆಸ್ತಿರುವ ಜೀವನವನ್ನು, ಎದುರುಗಡಿರುವ ಲೋಕವನ್ನು ಪ್ರಶ್ನಿಸೋದು. ಹಾಗಾಗಿ ಇದು ನನ್ನನ್ನು ನಾನು ಪ್ರಶ್ನಿಸಿಕೊಳ್ಳುವುದರ ಮೂಲಕ ಲೋಕವನ್ನು ಪ್ರಶ್ನಿಸುವುದಾಗತ್ತೆ ಹೊರತು ಲೋಕವನ್ನು ಪ್ರಶ್ನಿಸಿಕೊಳ್ತಾ ಹೋಗೋದಲ್ಲ. ಆ ಅರ್ಥದಲ್ಲಿ ಒಂದು ಸ್ವಲ್ಪ ವಿಚಿತ್ರವಾದ ರೀತಿಯಲ್ಲಿ ಹೇಳ್ಬೋದಾದರೆ ಇದು ಏಕಾಂತವನ್ನು ಪ್ರಶ್ನಿಸಿಕೊಳ್ಳುವುದರಿಂದ ಲೋಕಾಂತವನ್ನು ಪ್ರಶ್ನಿಸುವುದು, ಹೀಗೂ ಅಂದುಕೊಳ್ಬಹುದು ನಾವು. ಇದು ಈ ಒಟ್ಟು ಈ ಜಿಜ್ಞಾಸೆಯ ಬುನಾದಿ ಅಂತ ತಮ್ಮಲ್ಲಿ ಅರಿಕೆ ಮಾಡಿಕೊಳ್ತಾ ಇದ್ದೇನೆ. ಈಗ ಮೊದಲನೇ ಪ್ರಶ್ನೆ, ಇವತ್ತಿನ ರಂಗಭೂಮಿಯನ್ನು ಕುರಿತು ಏನನ್ಸುತ್ತೆ ಅಂತ. ನನಗನಿಸೋದು ಅದೇ ಈ ಆತ್ಮ ಪರಿವೀಕ್ಷಣೆ ಎನ್ನುವಂಥದ್ದು ಬಹಳ ಆಳವಾಗಿ ಆಗಬೇಕಿದೆ. ಎಷ್ಟು ಆಳವಾಗಿ ಆಗಬೇಕಾಗಿದೆಯೋ ಅದು ಆಗ್ತಾ ಇಲ್ಲ ಅನ್ನುವಂಥದ್ದು. ನನಗೆ ಬಹಳ ಸಲ ನಟರ ಜೊತೆಗೆ, ನಟಿಯರ ಜೊತೆಗೆ ಕೆಲಸ ಮಾಡುವಾಗ ಅನಿಸುತ್ತೆ, ಸರಿಯಾಗಿ ಪತ್ರಿಕೆಗಳನ್ನು ಕೂಡ ಓದದಿರುವವರು ಬಹಳ ಮಂದಿ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ನಟ ನಟಿಯರಲ್ಲಿ. ಪತ್ರಿಕೆಗಳನ್ನು ಓದದೇ ಇರುವವರು ಮಾತ್ರ ಅಲ್ಲ, ಸರಿಯಾದ ಪತ್ರಿಕೆಗಳನ್ನು ಓದುವವರು ಕೂಡ ಸುಮಾರು ಜನ ಇದ್ದಾರೆ. ಸರಿಯಾದ ಪತ್ರಿಕೆಗಳನ್ನು ಓದದೇ ಇರುವವರು ಅಂದರೆ ಏನು ಅಂದರೆ, ಓದುವ ಕೆಲವರು ಈ ಕೋಮು ವಿದ್ವೇಷವನ್ನು, ಸುಳ್ಳು ವಾರ್ತೆಗಳನ್ನು ಹಬ್ಬಿಸುವ ಪತ್ರಿಕೆಗಳನ್ನು ಓದುವವರು ಸಾಕಷ್ಟು ಜನ ಇದ್ದಾರೆ. ಕನ್ನಡದಲ್ಲೂ ಇವೆ. ಮೊದಲಿಗೇನೆ ಈಗ ಕೆಲವೊಂದು 15-20 ವರ್ಷದಿಂದ ಒಂದು ಪತ್ರಿಕೆ ಹುಟ್ಟಿಕೊಂಡಿತು ಕನ್ನಡದಲ್ಲಿ. ಹುಬ್ಬಳ್ಳಿಯಿಂದ ಹೊರಡ್ತಿದ್ದ ಪತ್ರಿಕೆ ಇದು. ಬಣ್ಣ ಬಣ್ಣದ ತಲೆಬರಹಗಳನ್ನು ಉಳ್ಳ ಪತ್ರಿಕೆ ಇದು. ಆ ಪತ್ರಿಕೆಯ ಸಂಪಾದಕರು ಆ ಥರದ ಒಂದು ವಿಶೇಷವಾಗಿರುವಂಥ ಒಂದು ಯುಕ್ತಿಯನ್ನು ಹುಟ್ಟುಹಾಕಿದ್ರು ಓದುಗರನ್ನು ಆಕರ್ಷಿಸುವುದಕ್ಕೆ. ಒಂದು ಶೀರ್ಷಿಕೆಯಲ್ಲಿ 4 ಪದಗಳಿದ್ದರೆ ಯಾವುದೇ ಒಂದು ಪದದ ಒಳಗೆ 2-3 ಬಣ್ಣದ ಅಕ್ಷರಗಳು, ಅಂದರೆ ಅಕ್ಷರಕ್ಕೂ ಬಣ್ಣ ಬದಲಾಗ್ತದೆ. ಹೀಗೆ ಬಣ್ಣಗಾರಿಕೆಯಿಂದ ಜನರನ್ನು ಮರಳು ಮಾಡೋದಕ್ಕೆ ಹೊರಟಿದ್ದಿದೆಯಲ್ಲ, ಇದು ನಿಜವಾಗ್ಲೂ ಒಂದು ಪ್ರತಿಮೆ ನಮ್ಮ ಕಾಲಕ್ಕೆ. ಅಂದರೆ ಇವರು ಏನು ಮಾಡ್ತಾರೆ ಅಂದರೆ, ಈ ರೀತಿಯಾಗಿ, ಮತ್ತೆ ನಮಗೆ ಗೊತ್ತಿದೆ ಇವತ್ತು ವಾಟ್ಸ್ಆ್ಯಪ್ ಮೂಲಕವೋ ಬೇರೆ ಜಾಲತಾಣಗಳ ಮೂಲಕವೋ, ಸಾಮಾಜಿಕ ಜಾಲತಾಣಗಳ ಮೂಲಕ ಮತ್ತು ನಮ್ಮ ಸಾಮೂಹಿಕ ಮಾಧ್ಯಮಗಳು ಅನ್ನುವುದು ಏನಿದ್ದಾವೆ, ಅವು ಎರಡೂ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಹೇಗೆ? ನೋಡುಗರನ್ನು, ಓದುಗರನ್ನು, ಕೇಳುಗರನ್ನು ಶತಮೂರ್ಖರನ್ನಾಗಿ ಮಾಡುತ್ತವೆ ಅವು. ಮತ್ತು ಅವುಗಳ ಹಿಂದೆ ಇವರು ಶತಮೂರ್ಖರು ಹೌದು ಅನ್ನುವಂತಹ ಒಂದು ಧೋರಣೆ ಇದೆ. ಚೂರುಪಾರು ಸಂವೇದನೆ ಇರಬಹುದಾಗಿರುವಂಥವರನ್ನು ಕೂಡ ಸಂವೇದನಾಹೀನರನ್ನಾಗಿ ಮಾಡುವಂತಹ ಪಟ್ಟುಗಳು, ಹುನ್ನಾರಗಳು ಆ ಬಗೆಯ ವಾರ್ತೆಗಳನ್ನು ಹರಡುವಿಕೆಯ ಹಿಂದೆ, ಸಂವಾದವನ್ನು ನಡೆಸುವ ನಟನೆಯ ಹಿಂದೆ ಕಾಣುತ್ತದೆ. ಇನ್ನು ಬಹಳ ಮುಖ್ಯವಾಗಿ ನನ್ನನ್ನು ಯಾವಾಗಲೂ ಒಂದು ಪ್ರಶ್ನೆ ಕಾಡುತ್ತೆ. 40-45 ವರ್ಷಗಳ ಹಿಂದೆ ಅಥವಾ ಅದಕ್ಕೂ ಹಿಂದೆ ರಂಗಭೂಮಿಯ ತಾಲೀಮು ನಡೀತಾ ಇದ್ದಾಗ ಕೆಲವೊಮ್ಮೆ ತಾಲೀಮು 1 ತಿಂಗಳು ನಡೆಯೋದು, ಕೆಲವೊಮ್ಮೆ ಇನ್ನೂ ಹೆಚ್ಚು ನಡೆಯೋದು. ಒಂದೊಂದು ಸಲ ತಾಲೀಮು 2 ತಿಂಗಳು, 3 ತಿಂಗಳು ನಡೆದದ್ದಿದೆ. ಆದರೆ ಇವತ್ತಿಗೂ ಬಹಳಷ್ಟು ರಂಗತಂಡಗಳಲ್ಲಿ ತಾಲೀಮಿನ ಅವಧಿ ಪುಣ್ಯವಿದ್ದರೆ 1 ತಿಂಗಳು ಅಥವಾ ಅದಕ್ಕಿಂತಲೂ ಕಮ್ಮಿ. ವ್ಯಥೆಯ ಮಾತೇನು ಅಂತ ಹೇಳಿದ್ರೆ, ಇವತ್ತು ಕನ್ನಡದಲ್ಲಿ ಕೆಲವಾದರೂ ವೃತ್ತಿನಿರತ ಆಧುನಿಕ ಕಂಪನಿಗಳಿದ್ದಾವೆ. ಉದಾಹರಣೆಗೆ ರಂಗಾಯಣಗಳು ಅಂತ ಇಟ್ಕೊಳ್ಳಿ, ನೀನಾಸಂ ತಿರುಗಾಟ ಅಂತ ಇಟ್ಕೊಳ್ಳಿ, ಇನ್ನು ಕೆಲವು ತಂಡಗಳು ಅಂತ ಇಟ್ಕೊಳ್ಳಿ. ಅಲ್ಲಿಯೂ ಕೂಡ
ಅಂದರೆ ಇದು ವೃತ್ತಿ ನಿರತವಾಗಿರುವಂಥವರ ತಂಡ ಮತ್ತು ವೃತ್ತಿ ಪರವಾಗಿರುವಂತಹ ನಾಟಕಗಳನ್ನು ಆಡುವಂತಹ ಒಂದು ಸಂಸ್ಥೆ ಅಂತ ಹೇಳಿಕೊಳ್ಳುವಲ್ಲಿಯೂ ಕೂಡ ತಾಲೀಮು ನಡೆಯುವುದು ಹೆಚ್ಚು ಅಂದರೆ 1 ತಿಂಗಳು ಮಾತ್ರ. ಹಣಕಾಸಿನ ಮುಗ್ಗಟ್ಟು, ಸಂಘಟನಾತ್ಮಕವಾದ ಶಕ್ತಿಯ ಮುಗ್ಗಟ್ಟುಗಳು, ಕಷ್ಟಗಳು ಇರ್ತಾವೆ ನಿಜ. ಆದರೆ ತಾಲೀಮಿನ ಅವಧಿಯನ್ನು ಹೆಚ್ಚು ಮಾಡಿಕೊಳ್ಳದೆ ತದೇಕ ಚಿತ್ತವಾಗಿ ಏಕಾಗ್ರತೆಯಿಂದ ನಮ್ಮನ್ನು ನಾವು ತಯಾರಿಗೆ ಅರ್ಪಿಸಿಕೊಂಡು ನಾವು ರೆಡಿ ಮಾಡಿಕೊಳ್ಳದೇ ಇದ್ದರೆ ನಾಟಕಗಳನ್ನು, ಪ್ರಯೋಗಗಳನ್ನು, ಆ ಮೂಲಕ ಮುಂದಿನ ಬೆಳವಣಿಗೆಗೆ ನಾವು ಸನ್ನದ್ಧರಾಗದೇ ಇದ್ದರೆ ರಂಗಭೂಮಿ ಈಗ ಇರುವಂತಹ ಸ್ಥಿತಿಯಲ್ಲಿ ಇರ್ತದೆ. ಇದು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೇನೆ. ನಾನು ನೋಡುವಂತಹ ಎಷ್ಟೋ ಅಂದರೆ ಒಂದು 10 ನಾಟಕ ನೋಡಿದರೆ, 10 ನಾಟಕನ ಅಂತ ಹೇಳಲಿಕ್ಕೂ ಆಗಲ್ಲ, 100 ನಾಟಕ ನೋಡಿದರೆ 100 ನಾಟಕಗಳ ಪ್ರಯೋಗಗಳಲ್ಲಿ ಅಥವಾ ಆಟಗಳಲ್ಲಿ 100 ಪ್ರಯೋಗಗಳಲ್ಲಿ 1 ಪ್ರಯೋಗ, ಹೆಚ್ಚು ಅಂದರೆ 2 ಪ್ರಯೋಗ ಅಡ್ಡಿ ಇಲ್ಲ ಇದು ಅನಿಸ್ತದೆ. ಅದರಿಂದಾಚೆಗೆ ಯಾಕೆ ಬಂದು ಕೂತಿದ್ದೇನೆ ಅನಿಸುತ್ತೆ. ಅಂದರೆ ಇಲ್ಲಿ ಏನಾಗ್ತಾ ಇದೆ, ನಾವು ನಾಟಕ ಆಡಿದ ಹಾಗೆ ಮಾಡ್ತೇವೆ, ನೀವು ನೋಡಿದ ಹಾಗೆ ಮಾಡಿ, ಆಮೇಲೆ ನೀವು ಮೆಚ್ಚಿದ ಹಾಗೆ ಮಾಡಿ. ನಾಟಕ ಮುಗಿದ ಮೇಲೆ ಬಂದು ಕೈ ಕುಲುಕಿ ಚೆನ್ನಾಗಿದೆ, ಚೆನ್ನಾಗಿತ್ತು ಅಂತ ಹೇಳಿ ಹೋಗುದು. ಇದು ಯಾಕೆ ನಮ್ಮನ್ನು ನಾವು ಮೋಸ ಮಾಡಿಕೊಳ್ತಿದ್ದೇವೆ ಅನ್ನೋ ಪ್ರಶ್ನೆಯನ್ನು ನಾವು ಕೇಳಿಕೊಳ್ಳಬೇಕಾಗಿದೆ. ಇದಕ್ಕೆ ಮುಂದೆ ಇನ್ನೊಂದಷ್ಟು ಹೇಳೋದಿದೆ, ಅದಕ್ಕೆ ಬರ್ತೀನಿ. ಇದು ನನಗೆ ಮುಖ್ಯವಾದ ಒಂದು ಮಾತು ಅನಿಸ್ತದೆ. ನಿಜ, ನಾವು ಬೆಂಗಳೂರಿನಂಥ ನಗರವನ್ನೇ ತೆಗೆದುಕೊಂಡ್ರೆ ಈಗ ಹೋಗಿ ಬರೋದೆಲ್ಲ ಕಷ್ಟ. ತಾಲೀಮಿಗೆ ದೊಡ್ಡ ಊರು, ಸಂಚಾರ ದಟ್ಟಣೆ, ಸಮಯದ ಅಭಾವ ಇವೆಲ್ಲವೂ ಇರ್ತವೆ ನಿಜ. ಆದರೆ ಸಮಯದ ಅಭಾವವಿದೆ ಅಂದುಕೊಂಡು ನಾವು ತಾಲೀಮನ್ನು ಸರಿಯಾಗಿ ಮಾಡದೇ ಇದ್ದರೆ ಯಾವ ನಾಟಕವನ್ನು ಆಡ್ತಾ ಇದ್ದೀವೋ ಆ ನಾಟಕದ ಮರ್ಮವನ್ನು, ನಾವು ಯಾವ ಕಲೆಗಾರಿಕೆಯಲ್ಲಿ ತೊಡಗಿದ್ದೇವೋ, ಯಾವ ಕಲೆಯ ಶೋಧನೆಯಲ್ಲಿ ನಾವು ತೊಡಗಿದ್ದೇವೋ ಅದರ ಆಳಗಳನ್ನು ನಾವು ಕಂಡುಕೊಳ್ಳದೆ ಮಾಡುವಾಗ ಲಕ್ಷಾಂತರ ರೂಪಾಯಿ, ಕೋಟ್ಯಂತರ ರೂಪಾಯಿ, ಕೆಲವೊಮ್ಮೆ 100 ಕೋಟಿ ರೂಪಾಯಿ ಖರ್ಚು ಮಾಡಿ ತಯಾರಾಗುವಂತಹ ಮತ್ತು ಹೆಚ್ಚಿನ ಅಂಶ ಕೇವಲ ಬುರ್ನಾಸ್ ಆಗಿರುವಂತಹ ಸಿನಿಮಾಗಳು, ಸೀರಿಯಲ್ಗಳು ಮುಂತಾದವುಗಳ ಮುಂದೆ ನಮ್ಮಂಥವರು ಮುಂದಿಡುವ ಕಲೆಯ ಕೃತಿಗಳು ಜನರಿಗೆ ರುಚಿಸದೇ ಹೋಗುತ್ತವೆ. ಇವರ ಹತ್ತಿರ ಇರುವ ಹಣ ಕಮ್ಮಿ. ನೋಡಿ, ಕೇವಲ ಒಂದು ಕುರ್ಚಿ, ಒಂದು ಟವಲ್ಲು ಇಟ್ಟುಕೊಂಡು, ಒಂದು ಕೋಲ್ ಇಟ್ಟುಕೊಂಡು ಎಂಥ ಅದ್ಭುತವನ್ನು ಸೃಷ್ಟಿ ಮಾಡಿದರು ರಂಗದ ಮೇಲೆ. ಎಂಥ ಅದ್ಭುತವಾದ ಅಭಿನಯ ಮಾಡಿದರು. ಮನಸ್ಸು ತುಂಬೋ ಹೋಗಿತ್ತು, ಕಣ್ಣು ತುಂಬೋ ಹೋಗಿತ್ತು, ಕಿವಿಯಲ್ಲಿ ಅದು ಇವತ್ತಿಗೂ ಮೊಳಗ್ತಾ ಇದೆ. ಅವರು ಆಡಿದ ರೀತಿ, ಹಾಡಿದ ರೀತಿ ಅಂತ ಪ್ರೇಕ್ಷಕರಿಗೆ ಅನ್ನಿಸುವ ಹಾಗೆ ನಾವು ಮಾಡಬೇಕಲ್ಲ, ಅದು ಆಗ್ತಾ ಇಲ್ಲ. ಹೃದಯವನ್ನು ಮೀಟಬೇಕಲ್ಲ, ಮನಸ್ಸನ್ನು ಜಾಗೃತಗೊಳಿಸಬೇಕಲ್ಲ, ಧೀಶಕ್ತಿಯನ್ನು ಎಚ್ಚರಿಸಬೇಕಲ್ಲ, ಅದು ಆಗ್ತಾ ಇಲ್ಲ ಬಹಳಷ್ಟು ಸಲ ರಂಗಭೂಮಿಯಲ್ಲಿ. ಇಲ್ಲಿ ನಾವು ಒಂದು ವ್ಯತ್ಯಾಸವನ್ನು ಕಂಡುಕೋಬೇಕು. ಯಾವುದು ಅಂದರೆ, ಹೌದು, ಹವ್ಯಾಸಿಗಳು ಅಂತ ನಾವು ಹೇಳ್ಕೊಳ್ತೀವಿ. ಹವ್ಯಾಸಿಗಳಿಗೆ ಸಮಯದ ಅಭಾವ ಇರ್ತದೆ, ಬೇರೆ ಕಡೆ ಕೆಲಸ ಮಾಡ್ತಿರ್ತಾರೆ, ಜೀವನದ ಬೇರೆ ಜಂಜಾಟಗಳಿರುತ್ತೆ, ಇನ್ನು ಎಷ್ಟೋ ಚಿಂತೆಗಳಿರುತ್ತೆ. ಹಾಗಾಗಿ ಇಷ್ಟು ಸಮಯವನ್ನು ಮೀಸಲಿಡಲಿಕ್ಕೆ ಆಗೋದಿಲ್ಲ. ಒಂದು ತಂಡದಲ್ಲಿ 15-20 ಜನ ಇದ್ದರೆ ಒಂದಷ್ಟು ಜನರು ಬಿಡುವಿರುತ್ತದೆ, ಅವರು ಬೇಗ ಬರಬಹುದು. ಇನ್ನು ಉಳಿದವರಿಗೆ ಸಂಜೆ ಹೊತ್ತು ಬಂದು ಸೇರುವುದೇ ಒಂದು ದೊಡ್ಡ ಸಾಹಸವಾಗುತ್ತೆ. 4 ಜನ ಸೇರಿಕೊಳ್ಳುವುದು ನಿಜವೇ. ಆದರೆ ಇದು ಕೇವಲ ಹವ್ಯಾಸಿಗಳಲ್ಲಿ ಮಾತ್ರವಲ್ಲ. ನಾನು ಆಗಲೇ ಹೇಳಿದ ಹಾಗೆ ವೃತ್ತಿ ನಿರತರು ಮತ್ತು ಗ್ರ್ಯಾಂಟುಗಳನ್ನು ತೆಗೆದುಕೊಳ್ಳುವಂತಹ ಸಂಸ್ಥೆಗಳಲ್ಲೂ ಕೂಡ ಇದೇ ಸಮಸ್ಯೆ ಇದೆಯಲ್ಲ.
ಅವರಿಗೆ ಏನು ಕೊರತೆ? ಇಲ್ಲಿ ವೃತ್ತಿ ನಿರತವರು ಅಂತಿದ್ದಾರೆ ಒಂದು ಕಡೆಗೆ, ಹವ್ಯಾಸಿಗಳು ಅಂತಿದ್ದಾರೆ. ಹವ್ಯಾಸಿಗಳಲ್ಲಿ ವೃತ್ತಿಪರತೆ ಕಂಡು ಬರ್ತಿಲ್ಲ ಅಂತ ಹೇಳಿದಾಗ ಅದನ್ನು ನಾವು ಹೌದಪ್ಪ ಒಂಚೂರು ಕ್ಷಮಿಸಬಹುದು ಅಂತ ಅಂದುಕೊಳ್ಳೋಣ ಅಂತ ಇಟ್ಕೊಳ್ಳೋಣ. ವೃತ್ತಿ ನಿರತರಲ್ಲಿ ವೃತ್ತಿಪರತೆ ಇಲ್ಲದೆ ಇದ್ದರೆ, ಆದ್ದರಿಂದ ಒಬ್ಬರು ವೃತ್ತಿ ನಿರತ ತಂಡವಾಗಿದೆ, ಆದರೆ ವೃತ್ತಿಪರತೆ ಇಲ್ಲ. ಆಗ ಏನು ಮಾಡೋದು? ಇದು ಬಗೆಹರಿಸಲಾಗದ ಸಮಸ್ಯೆ ಅಲ್ಲ. ಏನು ಮಾಡಬೇಕಿದೆ ಅನ್ನೋದನ್ನು ನೋಡಬೇಕು. ಹಾಗೆಯೇ ಹವ್ಯಾಸಗಳ ಮಟ್ಟಿಗೆ ಹೇಳೋದಾದರೆ ಹಲವು ತಂಡಗಳಿದ್ದಾವಲ್ಲ, ಬೆಂಗಳೂರಿನಲ್ಲೂ, ಮೈಸೂರಿನಲ್ಲಿ, ಧಾರವಾಡದಲ್ಲಿ, ಕಲಬುರಗಿಯಲ್ಲಿ, ಮಂಗಳೂರಿನಲ್ಲಿ, ಇನ್ನು ಬೇರೆ ಊರುಗಳಲ್ಲಿ, ದಾವಣಗೆರೆಯಲ್ಲಿ. ಅಲ್ಲಿ ಒಂದು ನಾಟಕವನ್ನು ಕೈಗೆತ್ತಿಕೊಂಡಾಗ ಮಾತ್ರ ನಾವು ಸೇರ್ತೇವೆ ಅನ್ನುವಂತಹ ಪರಿಪಾಠ ಯಾಕೆ? ನಾವಿಷ್ಟು ಜನ ಒಂದು ತಂಡ, ಈ ಕ್ಷಣಕ್ಕೆ ನಾವು ನಾಟಕದ ತಾಲೀಮು ಮಾಡ್ತಾ ಇಲ್ಲ, ಆದರೆ ಒಂದು ಕಡೆಗೆ ಸೇರೋಣ. ವಾರಕ್ಕೆ 1 ದಿನ 2 ದಿನ ಕೇವಲ ಈ ತಂಡದ ಜೊತೆಗೆ ಇರಬೇಕು ಅನ್ನುವುದಕ್ಕಾಗಿಯೇ ಮೀಸಲಿಟ್ಕೊಳ್ಳೋಣ. ಸಂಜೆ ಹೊತ್ತು ಸೇರೋಣ, ಭಾನುವಾರದ ದಿನವೋ ರಜೆಯ ದಿನವೋ ಅರ್ಧ ದಿನ ಸೇರೋಣ. ಒಟ್ಟಿಗೆ ಕೆಲವು ಬಗೆಯ ಅಭ್ಯಾಸಗಳನ್ನು ನಡೆಸೋಣ. ಅದು ಹಾಡುಗಾರಿಕೆಯ ಅಭ್ಯಾಸ ಆಗಿರ್ಬೋದು, ರಂಗಭೂಮಿಯ ಹಲವು ಅಭ್ಯಾಸಗಳ ಮೈಗೂಡಿಸಿಕೊಳ್ಳೋದಿರಬಹುದು. ಈ ರೀತಿಯ ಪರಿಶ್ರಮವನ್ನು ತಂಡಗಳನ್ನು ನಡೆಸುವವರು, ಅವುಗಳಲ್ಲಿ ನಾಟಕಗಳನ್ನು ನಿರ್ದೇಶನ ಮಾಡುವವರು, ಆ ನಟರಲ್ಲಿ ಆಗುವಂತೆ ಮಾಡಬೇಕು, ಆ ನಟರಿಗೆ, ನಟಿಯರಿಗೆ. ಹಾಗೆಯೇ ಈ ವೃತ್ತಿ ನಿರತರು ಅಂತೀವಲ್ಲ, ಬಹಳ ಮುಖ್ಯವಾದೊಂದು ವಿಷಯ ಇದೆ. ಕರ್ನಾಟಕದಲ್ಲಿ, ದೇಶದಲ್ಲೂ ಕೂಡ ನೂರಾರು ತಂಡಗಳಿದ್ದಾವಂತೆ. ಕರ್ನಾಟಕದಲ್ಲಂತೂ ಹಲವಾರು ತಂಡಗಳಿದ್ದಾವೆ. ಕೇಂದ್ರ ಸರ್ಕಾರ ಕೊಡುವಂತಹ ವೇತನ ಅನುದಾನ ಪಡೆದುಕೊಂಡು ನಾನು ಇಂತಿಷ್ಟು ಜನ ನಟರಿಗೆ ನಾವು ವೇತನವನ್ನು ಕೊಡ್ತೇವೆ, ಅದು ಈಗ ಬಹುಶಃ ತಿಂಗಳಿಗೆ 6,000 ಅಂತ ಏನೋ ಇರ್ಬೋದು, ಈ ಸ್ಯಾಲರಿ ಗ್ರ್ಯಾಂಟ್ ಅಂತ ಹೇಳ್ತಾರೆ. ಇದನ್ನು ಕೊಟ್ಟು ನಾನು ಒಂದು ತಂಡ ನಾನು ನಡೆಸ್ತಾ ಇದ್ದೇನೆ ಅಂತ ಹೇಳಿಕೊಳ್ಳುವಂಥದ್ದು. ಇವುಗಳಲ್ಲಿ ಎಷ್ಟೋ ಸಂಸ್ಥೆಗಳು ನಕಲಿ ಸಂಸ್ಥೆಗಳಿದ್ದಾವೆ. ಇನ್ನು ಹಾಗೆ ನಕಲಿ ಅಲ್ಲದಿರುವ ಸಂಸ್ಥೆಗಳು ಕೂಡ ಎಷ್ಟೋ ನೆಪ ಮಾತ್ರಕ್ಕೆ ನಾಟಕ ಮಾಡಿ, ಒಂದು ಫೋಟೋ ಮಾಡಿ, ಒಂದು ವಿಡಿಯೋ ಮಾಡಿ, ಒಂದು ಫೈಲು ಕಟ್ಟಿ ಅಲ್ಲಿ ಕಳಿಸೋದು ಕೇಂದ್ರ ಸರ್ಕಾರಕ್ಕೆ. ನಟರಿಗೆ ಕೊಡುವ ಹಣ ಅಷ್ಟಕ್ಕಷ್ಟೇ, ಹೋಗಿ ಬರುವ ಖರ್ಚು ಮೇಲೊಂದಷ್ಟು. ಅಂದರೆ ಅಲ್ಲಿ ಯಾವುದನ್ನು ತಿಂಗಳಿಗೆ ನಾವು 6,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಿದ್ದೋ ಅದನ್ನು ಕೂಡ ತಪ್ಪಿಸಿ ಆ ಸಂಸ್ಥೆಗಳನ್ನು ನಡೆಸುವವರು ದುಡ್ಡು ಮಾಡಿಕೊಳ್ಳೋದಿದೆ. ಆಗ ಒಂದು ಸಮಾಜ ಹಣ ಹೂಡಿದ್ದು ಯಾತಕ್ಕಾಗಿ? ಜನರ ತೆರಿಗೆ ಹಣವನ್ನು ಒಟ್ಟುಗೂಡಿಸಿ ಸರ್ಕಾರ ಎಷ್ಟು ಮಾಡಬೇಕೋ ಅದು ಅಷ್ಟು ಮಾಡ್ತಿಲ್ಲ ನಿಜ, ಆದರೆ ಇಷ್ಟಾದರೂ ಮಾಡಿದೆಯಲ್ಲ, ಅದರ ಸದುಪಯೋಗ ಆಗ್ತಾ ಇದೆಯಾ ಅಂತ ಹೇಳಿದರೆ ಆಗ್ತಿಲ್ಲ ಅಂತಲೇ ಬಹಳ ವ್ಯಥೆಯಿಂದ ಹೇಳಬೇಕಾಗತ್ತೆ. ಮತ್ತೊಂದು ಉದಾಹರಣೆ ಕೊಡ್ತೀನಿ. ಮೊದಲಿಗೆ ಮೈಸೂರು ರಂಗಾಯಣ ಇತ್ತು. ನಾನೀಗ ವೃತ್ತಿನಿರತ ಸಂಸ್ಥೆ, ಬಹಳ ದೊಡ್ಡ ವೃತ್ತಿನಿರತ ಸಂಸ್ಥೆ ಕರ್ನಾಟಕದಲ್ಲಿ, ಸರ್ಕಾರವೇ ಶುರು ಮಾಡಿತ್ತು, ನಾನೂ ಅದರಲ್ಲಿದ್ದೆ. ಆ ಸಂಸ್ಥೆಯನ್ನು ಕುರಿತು ಹೇಳ್ತಿದ್ದೇನೆ. ಮೊದಲಿಗೆ ಮೈಸೂರು ರಂಗಾಯಣ ಅಂತ ಇತ್ತು, ಹೌದಲ್ವೇ? ಅದಾದ ಮೇಲೆ ಧಾರವಾಡ ರಂಗಾಯಣ, ಶಿವಮೊಗ್ಗ ರಂಗಾಯಣ, ಕಲಬುರಗಿ ರಂಗಾಯಣ ಮತ್ತು ಇನ್ನೊಂದು ಯಾವುದೋ ರಂಗಾಯಣ, 3 ಅಲ್ವೇ? ಈ 3 ಶುರು ಆದವು. ಇಲ್ಲಿ ನಟರನ್ನು ತೆಗೆದುಕೊಳ್ಳಬೇಕಾದ್ರೆ ಈಗ ಕೆಲವು ವರ್ಷಗಳ ಹಿಂದೆ, ಬಹುಶಃ ಒಂದು 6-7 ವರ್ಷಗಳ ಹಿಂದೆ ಒಂದು ರಂಗ ಸಮಾಜದವರು, ಆ ಸಂಸ್ಥೆಗೆ ಜವಾಬ್ದಾರರಾಗಿರುವವರು, ಅವರು ಏನು ಮಾಡಿದರು ಅಂದರೆ, ಹೊಸ ನಟರನ್ನು ತಗೊಳ್ಳುವಾಗ ನಟರಿಗೆ 12,000 ರೂಪಾಯಿ ಸಂಬಳ, ಬೆಳಕಿನ ವ್ಯವಸ್ಥೆ, ಲೈಟಿಂಗ್ ಮಾಡುವವರಿಗೆ, ಸಂಗೀತಗಾರರಿಗೆ ಮತ್ತು ವೇದಿಕೆಯನ್ನು ಸಜ್ಜು ಮಾಡುವವರು, ಅದಕ್ಕೆ ಬಹುಶಃ ಡಿಸೈನರ್ ಅಂತ ಒಂದು ಹುದ್ದೆ ಹೆಸರು ಕೊಟ್ಟಿದ್ದಾರೆ ಅಂತ ಕಾಣ್ತದೆ, ಅವರಿಗೆ 20,000 ರೂಪಾಯಿ. ನಟರಿಗೆ ಯಾಕೆ ಕಮ್ಮಿ ಅಂತ ಕೇಳಿದರೆ, ಅವರು ಲೈಟಿಂಗ್ ಮಾಡುವುದು ತಾಂತ್ರಿಕವಾದ ಕೆಲಸ, ಅದಕ್ಕೆ ಒಂದು ಬಗೆಯ ತಜ್ಞತೆ ಬೇಕಂತೆ, ಅದು ತಜ್ಞರು ಮಾಡುವ ಕೆಲಸ. ಸಂಗೀತದ ಕೆಲಸ ತಜ್ಞರು ಮಾಡುವ ಕೆಲಸ. ರಂಗಸಜ್ಜಿಕೆಯನ್ನು ತಯಾರು ಮಾಡುವುದು, ವಿನ್ಯಾಸ ಮಾಡುವುದು, ಅದು ತಜ್ಞರು ಮಾಡುವ ಕೆಲಸ. ಅಭಿನಯ ತಜ್ಞರು ಮಾಡುವ ಕೆಲಸ ಅಲ್ಲವಂತೆ. ಅದು ಯಾರು ಬೇಕಾದರೂ ಅಭಿನಯ ಮಾಡ್ಬೋದು.
ಒಂದು ಸಮಾಜ ಅಂದರೆ ವಿಶಾಲ ಕರ್ನಾಟಕದ ಸಮಾಜ ಒಂದು ರಂಗ ಸಮಾಜವನ್ನು ಸ್ಥಾಪಿಸಿ ನೀವು ಇದನ್ನು ಮಾಡಬೇಕು ಅಂದಾಗ ತಿಳಿವಳಿಕಸ್ಥರು ಆಗಿರಬೇಕಾದವರು ಹೀಗೆ ಮಾಡೋದಾ? ಇದನ್ನು ವಿಚಾರ ಮಾಡಬೇಕು ಬೇಡವೋ? ಅಂದರೆ ನೋಡಿ, ಒಂದು ನಾಟಕದಲ್ಲಿ ರಂಗಸಜ್ಜಿಕೆ ಇಲ್ಲದಿದ್ರೂ ನಡೀತದೆ, ತಥಾಕಥಿತ ರಂಗಸಜ್ಜಿಕೆ, ತಥಾಕಥಿತ ಲೈಟಿಂಗ್ ಇಲ್ಲದಿದ್ರೂ ನಡೀತದೆ. ಸಂಗೀತ ವಾದ್ಯಗಳು, ಸಂಗೀತಗಾರರು ಅಂತ ಅನ್ನಿಸಿಕೊಳ್ಳುವವರಿದ್ದಾರಲ್ಲ, ಹಾಡುವವರು, ಹಾರ್ಮೋನಿಯಮ್ಮೋ ಪೇಟಿಯೋ ಇನ್ನೊಂದು ನುಡಿಸದೇ ಇರುವವರಿದ್ರೂ ನಡೀತದೆ. ನಟರು ಇಲ್ಲದೇ ಇದ್ದರೆ ರಂಗಭೂಮಿಯ ಕೆಲಸ ಆಗ್ತದೆಯಾ? ಲಿಖಿತವಾಗಿರುವಂಥ ಟೆಕ್ಸ್ಟ್ ಇಲ್ಲದೆ ಇದ್ದರೂ ಆಗ್ತದೆ. ಒಬ್ಬ ನಿರ್ದೇಶಕ ಅಂತ ಅನಿಸಿಕೊಂಡಿರುವವರು ಅಥವಾ ನಿರ್ದೇಶಕಿ ಅನಿಸಿಕೊಳ್ಳುವವಳು ಇಲ್ಲದಿದ್ದರೂ ಆಗ್ತದೆ. ನಟರು ಇಲ್ಲದಿದ್ದರೆ ರಂಗಭೂಮಿ ಇಲ್ಲ, ಅವರಿಗೆ ಕಮ್ಮಿ ಸಂಬಳ. ಇದು ಯಾವ ಧೋರಣೆಯನ್ನು ತೋರಿಸುತ್ತೆ? ಇದನ್ನು ಸಹ ನಾವು ಕೇಳಿಕೊಳ್ಳಬೇಕಾಗಿದೆ. ಇವಿಷ್ಟು ನಾನು ಮುಖ್ಯ ಯಾಕೆ ಹೇಳ್ತಿದ್ದೇನೆ ಅಂದರೆ, ನಟ ಅನ್ನುವನು, ನಟಿ ಅನ್ನುವಂಥವಳು ಸಾಕ್ಷಾತ್ ಶಿವಸ್ವರೂಪಿ, ಶಿವೆಯ ಸ್ವರೂಪಿ ಅವಳು. ಸಾಕ್ಷಾತ್ ಶಿವ ಇದ್ದಾಗ, ಯಾವಾಗ ರಂಗಭೂಮಿಯ ಮೇಲೆ ಇದ್ದಾಗ ಶ್ರದ್ಧೆಯಿಂದ ಆ ನಾಟಕವನ್ನು ಆಡ್ತಿರುವ ಹೊತ್ತಿನಲ್ಲಿ, ಆಗ ಆ ರೀತಿಯ ಬಹಳ ಪವಿತ್ರವಾಗಿರುವಂತಹ ತನ್ನ ಸಮಾಜಕ್ಕೆ, ತನ್ನ ಕಾಲಕ್ಕೆ, ತಾನಿರುವ ಲೋಕಕ್ಕೆ, ಅಷ್ಟೇಕೆ 14 ಲೋಕಗಳಿಗೂ ಕೂಡ ಸಾಕ್ಷಾತ್ ಆತ್ಮಸಾಕ್ಷಿಯಾಗಿರಬೇಕಾಗಿರುವಂಥ ಒಂದು ಪ್ರಜ್ಞೆಯಾಗಿ ಕೆಲಸ ಮಾಡಬೇಕಾಗಿರುವ ನಟನಟಿಯರು, ಅವರಿಗೆ ಇಷ್ಟೇ ಬೆಲೆಯಾದಾಗ ಅದು ಒಂದು ಸಮಾಜವನ್ನು ಕುರಿತು ಏನನ್ನು ಹೇಳುತ್ತೆ? ಇದನ್ನು ನಾವು ಕೇಳಿಕೊಳ್ಳಬೇಕಾಗಿದೆ. ಹಾಗಾಗಿ ನಾನು ಕೆಲವು ಹೆಸರುಗಳು ಹೇಳ್ತೇನೆ, ಏಕೆಂದರೆ ಇವೆಲ್ಲ ಕೆಲವು ಉದಾಹರಣೆ, ಸ್ಥೂಲವಾದ ಉದಾಹರಣೆ ಕೊಟ್ಟಿದ್ದೇನೆ, ಆದರೆ ಹೆಸರುಗಳು ಹೇಳಿ ಕೆಲವು ಉದಾಹರಣೆ ಕೊಡ್ತೇನೆ. ಇದು ನನ್ನ ವೈಯಕ್ತಿಕವಾಗಿರುವಂಥ ಅಭಿಪ್ರಾಯ ಅಂತ ತಾವು ಬೇಕಾದರೆ ತಿಳಿಯಬಹುದು. ಕರ್ನಾಟಕದಲ್ಲಿ ರಂಗಭೂಮಿಯ ತರಬೇತಿ ಕೊಡುವಂಥ ಸಂಸ್ಥೆಗಳು, ನೀನಾಸಂ ನಾಟಕ ಶಾಲೆ, ಸಾಣೆಹಳ್ಳಿ ನಾಟಕ ಶಾಲೆ, ಪ್ರಮುಖವಾಗಿ ಇವೆರಡು ಶಾಲೆಗಳಿದ್ದಾವೆ. ಇನ್ನೂ ಬೇರೆ ಕೆಲವು ಶಾಲೆಗಳಿದ್ದಾವೆ. ಈ ಶಾಲೆಗಳಿಂದ ಹೊರಬಂದವರು 1 ವರ್ಷ ತಮ್ಮ ಜೀವನವನ್ನು ಅಲ್ಲಿಯ ತರಬೇತಿಗಾಗಿ, ಅಲ್ಲಿ ಒಂದು ಕೋರ್ಸ್ ಮಾಡುವುದಕ್ಕಾಗಿ ತಮ್ಮ ಜೀವನವನ್ನು ಚಿಕ್ಕಂದಿನಲ್ಲಿ ಮುಡಿಪಿಟ್ಟು, ಆಮೇಲೆ 2, 3, 4, 5, ಕೆಲವೊಮ್ಮೆ 6, 7 ವರ್ಷಗಳ ಕಾಲ ಆ ಸಂಸ್ಥೆಗಳು ನಡೆಸುವಂಥ ಕಂಪನಿಗಳಲ್ಲಿ ಕೆಲಸ ಮಾಡಿ, ಕಡೆಗೆ ಅಲ್ಲಿ ಕೊಡುವ ಸಂಬಳ ಸಾಕಾಗದೆ ಅನಿವಾರ್ಯವಾಗಿ ಅವರಲ್ಲಿ ಎಷ್ಟೋ ಜನ ಟಿವಿ ಸಿನಿಮಾ ಕಡೆಗೆ ಮುಖ ಮಾಡಬೇಕಾಗ್ತದೆ. ಅಲ್ಲಿಗೇನಾಯಿತು, ಕನ್ನಡ ಸಂಸ್ಕೃತಿ ಅತ್ಯುತ್ತಮರಾಗಿರುವಂತಹ ಕೆಲವು ನಟನಟಿಯರನ್ನು ನಾವು ಕಳ್ಕೊಂಡ ಹಾಗಾಯಿತು. ಹೆಸರು ಹೇಳ್ತೇನೆ, ಆನಂದ, ನಾವೆಲ್ಲ ಆನಂದ ಮೇಷ್ಟ್ರು ಅಂತ ಕರಿತೀವಿ. ತುಮಕೂರಿನವರೊಬ್ಬರು ನಟರಿದ್ದಾರೆ, ಅವರೊಬ್ಬ ಶಾಲೆಯಲ್ಲಿ ಮೇಷ್ಟ್ರಾಗಿದ್ದಾರೆ, ನಾಟಕದ ಮೇಷ್ಟ್ರು. ಧರ್ಮೇಂದ್ರ ಅರಸ್, ಜೀವನ್ ರಾಮ್ ಸುಳ್ಯ, ಗಣಪತಿ ಭಟ್ ಕಿತ್ಲಕೈ, ಗೀತಾ ಸಿದ್ದಿ, ಸಿತಾರ, ಲಕ್ಷ್ಮೀ ಕಬ್ಬೇರಳ್ಳಿ, KC ರಘುನಾಥ್, ಅಂದರೆ ರಂಗಾಯಣ ರಘು ಅಂತ ಪ್ರಸಿದ್ಧರಾದವರು ನಟರ. ನಾನು ಒಂದು ತಮ್ಮ ಮುಂದೆ ಒಂದು ಹೊಳವು ಇಡ್ತಾ ಇದ್ದೀನಿ. ಈ ಥರದ ನಟಿಗೆ ನಿನಗೆ ನೋಡು, ತಿಂಗಳಿಗೆ 30, 35, 40 ಸಾವಿರ ಸಂಬಳ ಇರುತ್ತೆ, ಹೆಚ್ಚಿರುತ್ತೆ. ಇನ್ನು ಯಾವಾಗ ಕೂದಲು ನೆರೆಯೋ ಹೊತ್ತಿಗಲ್ಲ, ತುಂಬು ಯೌವನ, 25, 26 ವಯಸ್ಸು, ನಿನಗಿಷ್ಟು ಸಂಬಳ ಇರುತ್ತೆ. ದಯವಿಟ್ಟು ನೀನು ರಂಗಭೂಮಿಯ ಕೆಲಸ ಮಾಡು, ನಿಯತವಾಗಿ ಇರುತ್ತೆ, ಕೆಲವು ಸವಲತ್ತುಗಳು ಇರ್ತವೆ. ಅಂದರೆ ಇವರು ಬೇರೆ ಕಡೆಗೆ ಹೋಗ್ತಾ ಇದ್ದರೋ, ಒಂದು ಸಮಾಜ ಹಾಗೆ ಆಲೋಚನೆ ಮಾಡಬೇಕಲ್ವೋ? ಹಾಗೆ ಮಾಡದೆ 12,000 ರೂಪಾಯಿಗೆ ನೀನು ಇರು ಅಂತ ಹೇಳಿದರೆ, 6,000 ರೂಪಾಯಿಗೆ ಇರು ಅಂತ ಹೇಳಿದರೆ, ಯಾವ ನಟರು, ಯಾವ ಪ್ರತಿಭಾವಂತರು ಇರ್ತಾರೆ? ಜೀವನ ಹೇಗೆ ನಡೆಸೋದು? ಮತ್ತೊಂದು ಆಯಾಮವನ್ನು ತೆರೆದಿಡ್ತೇನೆ, ಹೆಸರುಗಳು ಹೇಳಿಯೇ. ರಂಗಭೂಮಿಯಲ್ಲಿ ರಂಗಾಯಣದಂಥ ಒಂದು ಸಂಸ್ಥೆ, ಮೈಸೂರು ರಂಗಾಯಣದಂಥ ಸಂಸ್ಥೆ, 35 ವರ್ಷಗಳಿಂದ ಕೆಲಸ ಮಾಡ್ತಿರುವಂಥ ನಟರಿದ್ದಾರೆ. ಆ ರಂಗಾಯಣ ಹುಟ್ಟಿ 30 ವರ್ಷ ಆಯಿತು. ಆದರೆ ಅದಕ್ಕೂ ಮೊದಲು ನೀನಾಸಂನಲ್ಲಿ ಓದಿ, ಆಮೇಲೆ ಅಲ್ಲಿಯ ತಿರುಗಾಟದಲ್ಲಿದ್ದು, ಆಮೇಲೆ ರಂಗಾಯಣಕ್ಕೆ ಬಂದವರು. ಆ ಥರದವರು ಇದ್ದಾರೆ.
ರಂಗಾಯಣದಿಂದಲೇ ತಮ್ಮ ರಂಗಾಯಣವನ್ನು ಶುರು ಮಾಡಿಕೊಂಡವರು ಇದ್ದಾರೆ. ಇಷ್ಟು ವರ್ಷ ಅಭಿನಯ ಮಾಡಿ ಕೂಡ ಅವರು ಸ್ವತಂತ್ರವಾಗಿ ತಾವು ಕೂಡ ಸಾಂಸ್ಕೃತಿಕ ಐಕಾನ್ಗಳು, ನಟನೆಗಾಗಿ, ಒಳ್ಳೆಯ ನಟನೆ ಮಾಡಿದ್ದಕ್ಕಾಗಿ, ಮಾಡ್ತಾ ಇರುವುದಕ್ಕಾಗಿ ಅನ್ನುವಂತಹ ಮನ್ನಣೆಯನ್ನು ಪಡೆದಿಲ್ವಲ್ಲ. ಅದು ನಟನಿಗೆ ನಾವು ಯಾವ ಸ್ಥಾನವನ್ನು ಕೊಟ್ಟ ಹಾಗಾಯಿತು, ನಟಿಗೆ ಯಾವ ಸ್ಥಾನವನ್ನು ಕೊಟ್ಟ ಹಾಗಾಯಿತು, ರಂಗಭೂಮಿಯ ನಟ ನಟಿಯರಿಗೆ, ಅದು ನಮ್ಮ ಕಾಲದ ಆಧುನಿಕ ರಂಗಭೂಮಿಯ ನಟ ನಟಿಯರಿಗೆ. ಉದಾಹರಣೆಗೆ ಹುಲಗಪ್ಪ ಕಟ್ಟಿಮನೆಯವರನ್ನು ತಗೊಳ್ಳಿ. ಕರ್ನಾಟಕ, ಆಧುನಿಕ ಕರ್ನಾಟಕ ಕಂಡ ಅತ್ಯುತ್ತಮ ರಂಗನಟರಲ್ಲಿ ಒಬ್ಬರು. ಕಟ್ಟಿಮನಿಯವರು ಖ್ಯಾತರಾಗಿರುವುದು ಯಾತಕ್ಕೆ? ಮಾಧ್ಯಮಗಳವರು, ಪತ್ರಿಕೆಗಳವರು ಅವರನ್ನು ಮಾತನಾಡಿಸುವುದು, ಸಂದರ್ಶನ ಮಾಡೋದು ಯಾತಕ್ಕೆ? ಜೈಲಲ್ಲಿ ನಾಟಕ ಮಾಡ್ತಾರೆ ಎನ್ನುವುದಕ್ಕೆ ಹೊರತು ಬಹಳ ದೊಡ್ಡ ನಟ ಪ್ರಶಾಂತ್ ಹಿರೇಮಠ, ಪ್ರಮೀಳಾ ಬೆಂಗ್ರೆ, ನಂದಿನಿ ಹಿರೇಮಠ, ಲಕ್ಷ್ಮೀ ಕಬ್ಬೇರಳ್ಳಿ, ಧರ್ಮೇಂದ್ರ ಅರಸ್ ಹೇಳಿದ್ನಲ್ಲ, ಈ ಥರದ ಹೆಸರುಗಳನ್ನು ಅವರನ್ನು ನೀವು ದೊಡ್ಡ ಕಲಾವಿದರು, ಒಬ್ಬ ಕವಿ, ಒಬ್ಬ ಲೇಖಕ, ಒಬ್ಬ ವರ್ಣಚಿತ್ರಕಾರ, ಒಬ್ಬ ಶಿಲ್ಪಿಗೆ ಕೊಡುವಷ್ಟೇ ಮನ್ನಣೆ ನೀವು ಸಂಸ್ಕೃತ ಆಧುನಿಕ ಕನ್ನಡದ ಈಚಿನ ಸಮಕಾಲೀನ ಕನ್ನಡ ಸಂಸ್ಕೃತಿಯ ನಿರ್ಮಾಪಕಿಯರಲ್ಲಿ ನೀವೂ ಒಬ್ಬರು, ನೋಡಿ ಇವರನ್ನು ಅಂತ ಹೇಳುವಂತಹ ಒಂದು ಪರಿಪಾಠ ನಮ್ಮಲ್ಲಿ ಯಾಕೆ ಇಲ್ಲ? ಈ ಪ್ರಶ್ನೆಗಳನ್ನು ನಾವು ಒಂದು ಸಮಾಜವಾಗಿ, ಒಂದು ಸಂಸ್ಕೃತಿಯಾಗಿ ಕೇಳಿಕೊಳ್ಳಬೇಕು. ಇನ್ನು ಇದರ ಇನ್ನೊಂದು ಆಯಾಮಕ್ಕೆ ಬರ್ತೇನೆ. ಇದು ವಿಷಯ ಅಂದರೆ ಎರಡನೇ ಪ್ರಶ್ನೆ ಏನಿತ್ತು, ಇವತ್ತಿನ ರಂಗ ಸಂಸ್ಕೃತಿಯನ್ನು ಕುರಿತು ಏನು ಅನಿಸ್ತದೆ ಇತ್ಯಾದಿ ಏನೋ ಇದೆಯಲ್ಲ, ಆ ಪ್ರಶ್ನೆ ಹಿನ್ನೆಲೆಯಲ್ಲಿ ನಮ್ಮ ರಂಗ ವಿಮರ್ಶೆಯ ಸ್ಥಿತಿ ನೋಡಿ. ಕನ್ನಡದ ಯಾವ ದಿನಪತ್ರಿಕೆಯಲ್ಲಿ ಇವತ್ತು ರಂಗ ವಿಮರ್ಶೆ ಎನ್ನುವಂಥದ್ದು ನಡೀತಾ ಇದೆ? ಒಂದು ಕಾಲ ಇತ್ತು, ಬಹಳ ಗೌರವದ ಜಾಗ ಇತ್ತು ರಂಗ ವಿಮರ್ಶಕರಿಗೆ, ರಂಗ ವಿಮರ್ಶೆಗೆ ಬಹಳ ಬೆಲೆ ಇತ್ತು. ನಾನು ಹೇಳ್ತಿರೋದು ಇದು 30, 35, 40 ವರ್ಷ, 45 ವರ್ಷಗಳ ಹಿಂದಿನ ಮಾತು. ಈ ಕಳೆದ ಹಲವು ದಶಕಗಳಲ್ಲಿ ಕನಿಷ್ಠ ಒಂದು ಎರಡೂವರೆ ದಶಕಗಳಲ್ಲಿ ಆ ಸಂಸ್ಕೃತಿ ಸಂಪೂರ್ಣ ಹೋಗಿಬಿಟ್ಟಿದೆ. ನನಗೆ ತಿಳಿದ ಮಟ್ಟಿಗೆ ಕರ್ನಾಟಕದ ಯಾವುದೇ ಇಂಗ್ಲಿಷ್ ಭಾಷೆಯ ಪತ್ರಿಕೆಯಲ್ಲೂ ಕೂಡ ರಂಗವಿಮರ್ಶೆ ಬರ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಹಿಂದೂ ಪತ್ರಿಕೆ ಒಂದನ್ನು ಬಿಟ್ಟರೆ ಆಗೊಮ್ಮೆ ಈಗೊಮ್ಮೆ ಒಂದು ಲೇಖನ ಬರಬಹುದು, ಬಿಡಿ ಸಂದರ್ಶನ ಬರಬಹುದು, ಒಂದು ನಾಟಕವನ್ನು ಕುರಿತು ಒಂದು ಮಾಹಿತಿ ಬರಬಹುದೇ ಹೊರತು ರಂಗ ವಿಮರ್ಶೆ ಅನ್ನುವಂಥದ್ದು, ಪ್ರೌಢವಾದ ರಂಗ ವಿಮರ್ಶೆ ಅನ್ನುವಂಥದ್ದು ಸಂಪೂರ್ಣ ಇಲ್ಲವಾಗಿದೆ. ಬೇರೆ ನಿಯತಕಾಲಿಕೆಗಳಲ್ಲಿಯೂ ಕೂಡ ರಂಗ ವಿಮರ್ಶೆ ಅನ್ನೋದಿಲ್ಲ. ಇಲ್ಲಿ ಪ್ರಶ್ನೆ ಬರುತ್ತೆ, ಇದನ್ನು ಯಾರು ಬರೆಯಬೇಕು? ಹಾಗಾದರೆ ನೀವು ತರಬೇತಿ ಪಡೆದವರು, ಈಗ ನಮ್ಮಂಥವ್ರ ಮೇಲೆ ಬರ್ತದೆ ಅಂತ ಇಟ್ಕೊಳ್ಳಿ. ನೀವು ಒಂದಷ್ಟು ರಂಗಭೂಮಿಯಲ್ಲಿ ನುರಿತವರು, ಕಂಡವರು, ಮಾಡ್ತಾ ಇರುವವರು, ಬರೆಯಲು ಬಲ್ಲವರು, ಆದ್ದರಿಂದ ನಿಮ್ಮಂಥವ್ರು ಬರೀಬೇಕು ಅನ್ನೋದು. ಒಂದು ಸ್ವಲ್ಪ ಮಟ್ಟಿಗೆ ನಿಜ ಆ ಮಾತು. ಆದರೆ ಎಲ್ಲ ನಾಟಕಗಳನ್ನು ನೋಡ್ಲಿಕ್ಕಾಗೋದಿಲ್ಲ ಎಷ್ಟೋ ಜನರಿಗೆ, ರಂಗಭೂಮಿ ಕೆಲಸ ಮಾಡುವವರಿಗೆ. ಇದು ಕಾವ್ಯವನ್ನು ಓದಿದಾಗ ಅಲ್ವಲ್ಲ, ಒಂದು ಪದ್ಯ ಪ್ರಿಂಟ್ ಆದ ಒಂದು ಪದ್ಯವನ್ನು ನಾವು ಓದುವುದಾದರೆ 40 ವರ್ಷದಿಂದ ಹೇಗಿತ್ತು ಪದ್ಯ ಹಾಗೇ ಇದೆ. ರಂಗಭೂಮಿ ಬದಲಾಗ್ತಾ ಇರ್ತದೆ. ಪತ್ರಿಕೆಗಳ ಜವಾಬ್ದಾರಿ ಅದು. ಇಂಥವರು ನಮ್ಮ ಅಧಿಕೃತವಾಗಿರುವಂಥ ರಂಗ ವಿಮರ್ಶಕರು ಅಥವಾ ಈ ಥರದವರು 2-3 ಜನ ಇದ್ದಾರೆ. ಅವರು ಮೇಲಿಂದ ಮೇಲೆ ನಾಟಕಗಳನ್ನು ನೋಡ್ತಾ ಪ್ರೌಢವಾದ ವಿಮರ್ಶೆಯನ್ನು ಬರೀತಾರೆ. ಆ ರೀತಿಯ ಸಂವಾದಗಳು ಕನ್ನಡದಲ್ಲಿ ಇಲ್ಲ. ಇರುವಂತಹ ಯಾವುದಾದ್ರೂ ವಿಮರ್ಶೆ ಇದ್ದರೆ ಅದು ನಿಜವಾಗಲೂ ಯಾವುದಕ್ಕೂ ಕೆಲಸಕ್ಕೆ ಬಾರದ, ರಂಗಭೂಮಿಯ ಬಗ್ಗೆ ಯಾವುದೇ ಪರಿವೇ ಇಲ್ಲದ ವಿಮರ್ಶೆ ನಾವು ಪತ್ರಿಕೆಗಳಲ್ಲಿ ನೋಡ್ತಾ ಇರ್ತೀವಿ. ರಂಗಭೂಮಿಗೆ ಮೀಸಲಾಗಿರುವಂಥ ಕೆಲವು ಪತ್ರಿಕೆಗಳನ್ನು ಸೇರಿದಂತೆ ನಾನು ಹೇಳ್ತಾ ಇದ್ದೀನಿ. ಕಷ್ಟಪಟ್ಟು ನಡೆಸ್ತಾ ಇದ್ದಾರೆ ಪಾಪ ಪತ್ರಿಕೆಗಳನ್ನು. ಆದರೆ ಅವುಗಳಲ್ಲೂ ಕೂಡ ರಂಗ ವಿಮರ್ಶೆ ನಿಜವಾದ ಅರ್ಥದಲ್ಲಿ ಪ್ರೌಢವಾದ ರಂಗ ವಿಮರ್ಶೆ ಅನ್ನುವಂಥದ್ದು ಇಲ್ಲ. ಆದ್ದರಿಂದ ಉದಾಹರಣೆಗೆ ಒಂದು ನಾವು ಈಗ ಯಾವುದೇ ನಾಟಕವನ್ನು ನೋಡಿದರೆ ಆಲೋಚನೆ ಮಾಡೋಣ. ವಿಶೇಷವಾಗಿ ಸ್ಮಾರ್ಟ್ಫೋನ್ ಅನ್ನುವಂಥದ್ದು ಬಂದ ಮೇಲೆ ಪ್ರೇಕ್ಷಕರು ರಂಗಭೂಮಿಯಲ್ಲಿ, ರಂಗಮಂದಿರದಲ್ಲಿ ಕೂತ್ಕೊಂಡೇ ಮೊಬೈಲನ್ನು ನೋಡ್ತಾ ಇರ್ತಾರೆ, ಇಮೇಲ್ ನೋಡ್ತಿರ್ತಾರೆ, ಕೆಲವೊಮ್ಮೆ ಮಾತಾಡ್ತಾ ಇರ್ತಾರೆ, ಫೋಟೋ ತೆಗಿತಿರ್ತಾರೆ, ವಿಡಿಯೋ ತೆಗಿತಿರ್ತಾರೆ. ಆ ಸಂಬಂಧಪಟ್ಟ ರಂಗ
ತಂಡಗಳಿಂದ ಮೊದಲುಗೊಂಡು ಯಾರೂ ಅವರನ್ನು ತಡೆಯೋದಿಲ್ಲ. ಸ್ವತಃ ನಾನು ಮಾಡ್ತಿರುವ ಕೆಲಸದ ಬಗ್ಗೆ ನನಗೆ ಗೌರವ ಇಲ್ಲದೇ ಇದ್ದರೆ, ಅದನ್ನು ನಾನು ಆಯ್ದುಕೊಳ್ಳದೇ ಇದ್ದರೆ, ಅದರ ಘನತೆಯನ್ನು ನಾನು ನೋಡ್ತಿರುವ ಪ್ರೇಕ್ಷಕರಿಗೆ ಮನದಟ್ಟು ಮಾಡಿಕೊಡದೇ ಇದ್ದರೆ, ಆ ಪ್ರೇಕ್ಷಕನಿಗೆ ಎಲ್ಲಿಂದ ಗೌರವ ಬರುತ್ತೆ? ಅದರಿಂದ ಇದು ನೇರ ರಂಗ ಸಂಸ್ಕೃತಿಗೆ ಸೇರಿದ ಪ್ರಶ್ನೆ ಇದು. ಅದಲ್ಲದೆ ನಾನು ಆಗಲೇ ಮೊದಲಿಗೆ ಒಂದು ಮಾತು ಹೇಳಿದ್ನಲ್ಲ, ಸೆಲ್ಫ್ ಕ್ವೆಶ್ಚನಿಂಗ್, ಆತ್ಮ ಪರಿವೀಕ್ಷಣೆ, ನಿರ್ದಾಕ್ಷಿಣ್ಯವಾಗಿ ಪ್ರಶ್ನಿಸುವುದು, ಅದು ಇವತ್ತಿನ ರಂಗಕರ್ಮದಲ್ಲಿ ನಾವು ತೆಗೆದುಕೊಳ್ತಿರುವಂಥ ನಾಟಕಗಳಲ್ಲಿ, ಆಡುವ ರೀತಿಯಲ್ಲಿ ಆಗ್ತಾ ಇದೆಯಾ ಇಲ್ಲ ಅಂತ ಹೇಳಬೇಕು. ಇಲ್ಲಿ ನಾನು ಹೆಸರು ಹೇಳೋದಿಲ್ಲ, ಆದರೆ ಮೆಗಾ ಪ್ರಾಜೆಕ್ಟ್ಗಳು ಕಳೆದ ಒಂದು 12, 13, 14 ವರ್ಷದಲ್ಲಿ ಕೋಟ್ಯಂತರ ರೂಪಾಯಿ ಒಂದು ಮೆಗಾ ಪ್ರಾಜೆಕ್ಟ್ಗೆ ಸರ್ಕಾರ ಕೊಟ್ಟಿದೆ. ಕರ್ನಾಟಕ ಸರ್ಕಾರ ಇಡೀ ರಾತ್ರಿ ನಡೆಯುವ ನಾಟಕ. ಆಮೇಲೆ ಬೇರೆ ಸರ್ಕಾರಿ ಪ್ರಾಜೆಕ್ಟ್ಗಳಿರ್ತವೆ. ಇಂಥ ಒಂದು ವಿಷಯವನ್ನು ತೆಗೆದುಕೊಂಡು ನೀವು ನಾಟಕ ಮಾಡಿ, ಇದನ್ನು ಹಲವು ತಂಡಗಳಿಗೆ ನಿರ್ದೇಶನ ಮಾಡಿ, ಇದು ನಾಡೆಲ್ಲ ಸುತ್ತಿ ಬರಲಿ. ಸರ್ಕಾರಿ ಪ್ರಾಜೆಕ್ಟ್ಗಳು, ಮೆಗಾ ಪ್ರಾಜೆಕ್ಟ್ಗಳಿಗೆ ಬೇಕಾದಷ್ಟು ದುಡ್ಡು ಹೋಗ್ತದೆ. ಅದರಿಂದ ತರಬೇತು ಪಡೆದವರು ಕೆಲವರಿಗೆ ಕೆಲಸ ಸಿಗತ್ತೆ, ಬೇರೆಯವರಿಗೂ ಕೂಡ ಒಂದಷ್ಟು ಕೆಲಸ ಸಿಗತ್ತೆ, ಒಂದು ಜೀವನ ನಡೆಯುತ್ತೆ. ಅಲ್ಪಕಾಲ, ಒಂದು ಕೆಲವು ತಿಂಗಳ ಕಾಲ ಅನ್ನೋದು ಸರಿ, ಸಾಧು, ಒಪ್ಪಿದೆ. ಆದರೆ ಅವರ ಸಂವೇದನೆಯ ಪ್ರಶ್ನೆ, ಆ ನಾಟಕಗಳಲ್ಲಿ ಭಾಗವಹಿಸುವವರು, ನಟರಾಗಿ, ತಂತ್ರಜ್ಞರಾಗಿ, ಬೇರೆ ಕಲಾವಿದರಾಗಿ ಭಾಗವಹಿಸುವವರ ಸಂವೇದನೆಯ ಕಥೆ ಏನು, ನೋಡ್ತಿರುವವರ ಸಂವೇದನೆ ಏನು? ನಾವು ಹಾಗಾದರೆ ಈ ರಂಗಭೂಮಿ ಅನ್ನುವಂಥದ್ದನ್ನು ಎಲ್ಲಿಗಿಳಿಸಿದ್ದೇವೆ? ಅಲ್ಲಿ ನಾನು ಆಗಲೇ ಹೇಳಿದ್ನಲ್ಲ, ಆತ್ಮ ಪರಿವೀಕ್ಷಣೆ, ಸೆಲ್ಫ್ ಕ್ವೆಶ್ಚನಿಂಗ್, ನಿರ್ದಾಕ್ಷಿಣ್ಯವಾಗಿ ನೋಡಿಕೊಳ್ಳೋದು. ಇದು ಎಲ್ಲಿ ಬರುತ್ತೆ? ಅದು ಇಲ್ಲವಾಗಿದೆ. ಆದ್ದರಿಂದ ನಾವು ಇಂಥದ್ದನ್ನು ಕುರಿತು ಬಹಳ ಗಟ್ಟಿಯಾಗಿ ಆಲೋಚನೆ ಮಾಡಬೇಕು. ಈಗ 3ನೇ ಪ್ರಶ್ನೆಗೆ ಬರ್ತೇನೆ. 3ನೇ ಪ್ರಶ್ನೆ ಏನಿದೆ ಅಂದರೆ, ಈ ಬೇರೆಯ ಕಲೆಗಳು ಅಂದರೆ ಸಾಹಿತ್ಯ, ಸಂಗೀತ, ಶಿಲ್ಪ, ನೃತ್ಯ, ಚಲನಚಿತ್ರ, ವರ್ಣಚಿತ್ರ ಮುಂತಾದ ಹಲವು ಸಮುದಾಯದವರು ಕೇಳಿರುವ ಪ್ರಶ್ನೆಯಲ್ಲಿ ಸೌಂದರ್ಯ ಶಾಖೆಗಳು ಹೊಂದಿದ್ದಾರೆ. ಹಲವು ಕಲಾ ಶಾಖೆಗಳೊಡನೆ ರಂಗಭೂಮಿ ಯಾವ ಸಂಬಂಧ, ಹಲವು ಕಲೆಗಳೊಡನೆ ರಂಗಭೂಮಿ ಯಾವ ಸಂಬಂಧ ಉಳಿಸಿಕೊಂಡಿದೆ? ಇವೆಲ್ಲ ಪ್ರತಿಯೊಂದು ತಾನೊಂದು ಪ್ರತ್ಯೇಕವಾದ ಕಲೆ, ತಾನೊಂದು ಕಲೆ. ಯಾವ ಸಂಬಂಧ ಉಳಿಸಿಕೊಂಡಿದೆ ರಂಗಭೂಮಿ? ಇಟ್ಟುಕೋಬೇಕೆ? ಈ ಕುರಿತು ನಿಮ್ಮ ಅನಿಸಿಕೆ ಏನು? ಮತ್ತು ಈ ಸಂಗತಿಯನ್ನು, ಈ ವ್ಯವಹಾರವನ್ನು ಹೇಗೆ ನಾನು ನಿಭಾಯಿಸ್ತಿದ್ದೀನಿ ಅನ್ನೋ ಥರದ್ದೇನೋ ಒಂದು ಪ್ರಶ್ನೆ ಕೇಳಿದ್ದಾರೆ. ಈಗ ಇದು ಬಹಳ ಮುಖ್ಯವಾದ ಒಂದು ಪ್ರಶ್ನೆ. ಈ ಬೇರೆ ಬೇರೆ ಕಲೆಗಳೇನಿದ್ದಾವೆ ಅವೆಲ್ಲವೂ ನಟರಿಗೂ, ನಿರ್ದೇಶಕರಿಗೂ, ರಂಗಭೂಮಿಯಲ್ಲಿ ತೊಡಗಿಕೊಂಡಿರುವ ಎಲ್ಲರಿಗೂ ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ ಇದು. ಇವತ್ತು ನಾವು ಒಂದು ಕಾಣ್ತೀವಿ. ನಾನು ಮತ್ತೆ ನಟರಿಂದಲೇ ಶುರು ಮಾಡ್ಕೊಳ್ತೇನೆ, ಯಾಕೆಂದರೆ ನಟರು ಇಲ್ಲದೇ ಇದ್ದರೆ ರಂಗಭೂಮಿ ಇಲ್ಲ. ರಂಗಭೂಮಿ ಅಂದರೆ ನಟನೆ, ಅಲ್ಲಿಂದಲೇ ಹೊಮ್ಮೋದು. ಬಹಳ 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 ಜನ ನಟ ನಟಿಯರು ಏನನ್ನೂ ಓದುವುದಿಲ್ಲ. ನಾನು ಆಗಲೇ ಹೇಳಿದಾಗ ಪತ್ರಿಕೆಗಳನ್ನು, ನಿಯತಕಾಲಿಕೆಗಳನ್ನು ಕೂಡ ಓದೋದಿರುವವರು ತುಂಬ ಜನ ಇದ್ದಾರೆ. ಪುಸ್ತಕಗಳನ್ನಂತೂ ಬಿಡಿ, ಪತ್ರಿಕೆ ಓದೋದಿಲ್ಲ, ಪುಸ್ತಕ ಕೂಡ ಓದೋದಿಲ್ಲ. ಓದಬಹುದಾದ ಓದುವ ಕೆಲವರು ಕಾದಂಬರಿ ಓದಬಹುದು, ಇನ್ಯಾವುದೋ ಬಿಡಿ ಪುಸ್ತಕ ಓದಬಹುದು. ಕಾದಂಬರಿ ಕಥೆಗಳೇ, ಬಿಡಿ ಪುಸ್ತಕ, ವೈಚಾರಿಕ ಪುಸ್ತಕಗಳನ್ನು ಓದುವವರು ಹೆಚ್ಚು ಕಮ್ಮಿ ಇಲ್ಲವೇ ಇಲ್ಲ. ಹಾಗೆ ನಾವು ಸಾಹಿತ್ಯ, ನಲ್ಬರಹ ಅಂತ ಯಾವುದನ್ನು ಕರಿತೀವೋ ಅದನ್ನು ಓದುವವರು ಕೂಡ ಕಾವ್ಯವನ್ನು ಓದೋದಿಲ್ಲ. ಎಲ್ಲೋ ಕೆಲವರಿಗೆ ಅವರು ಓದಿದ ನಾಟಕ ಶಾಲೆಯಿಂದಾಗಿ, ಕೆಲವೊಮ್ಮೆ ಯಾರ ಜೊತೆ ಕೆಲಸ ಮಾಡಿದ್ದಾರೋ ಅವರಿಂದಾಗಿ, ಯಾರ ಜೊತೆಗೆ ಒಡನಾಟ ಇಟ್ಕೊಂಡಿದ್ದಾರೋ ಅವರಿಂದಾಗಿ ಕೆಲವೊಮ್ಮೆ ಕಾವ್ಯ ಓದೋದಿಲ್ಲ. ಕಾವ್ಯವನ್ನು ಓದದೆ, ಅಭ್ಯಾಸ ಮಾಡದೆ,
ಪ್ರೀತಿಸದೆ ಬಹಳ ಒಳ್ಳೆಯ ನಟನಾಗಲಿ, ನಟಿಯಾಗಲಿ, ನಿರ್ದೇಶಕ ಅಥವಾ ನಿರ್ದೇಶಕಿಯಾಗಲಿ ಆಗಲಿಕ್ಕೆ ಸಾಧ್ಯವಿಲ್ಲ. ಇನ್ನು ಚಿತ್ರಕಲೆ ಅಂತ ಇಟ್ಕೊಳ್ಳಿ. ನಾನು ಹೀಗೆ ಶುರು ಮಾಡ್ಕೋತೀನಿ. ನಾನು ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಓದ್ತಾ ಇದ್ದಾಗ ನಾನು ಗಂಟೆಗಟ್ಟಲೆ ನಮ್ಮ ರಾಷ್ಟ್ರೀಯ ನಾಟಕ ಶಾಲೆಯ ಗ್ರಂಥಾಲಯದಲ್ಲಿ ಕೂತಿರ್ತಿದ್ದೆ. ಇದಾಯಿತು 40 ವರ್ಷಕ್ಕೂ ಹಿಂದಿನ ಮಾತು. ಕೂತು ಅಲ್ಲಿ ತುಂಬ ಈ ಪೇಂಟಿಂಗ್ ಪುಸ್ತಕಗಳು, ಅಂದರೆ ನೀವು ಯಾವುದನ್ನು ರಿನೈಸಾನ್ಸ್ ಕಾಲ ಅಂತ ಕರಿತೀವಿ ಅದರದ್ದು, ಅದಕ್ಕೂ ಹಿಂದಿನ ಕಾಲ, ಪುರಾತನ ಗ್ರೀಕ್ ಶಿಲ್ಪಗಳದ್ದು, ನಮ್ಮ ದೇವಸ್ಥಾನದ ಶಿಲ್ಪಗಳದ್ದು, ಪಹಾಡಿ ಪೇಂಟಿಂಗ್ಗಳು, ನಮ್ಮ ಭಾರತೀಯ ಪೇಂಟಿಂಗ್ಗಳು, ಬೇರೆ ದೇಶದ ಪೇಂಟಿಂಗ್ಗಳು, ಬೇರೆ ದೇಶದ ದೇವಸ್ಥಾನದ ಶಿಲ್ಪಗಳು, ಚಿತ್ರಕಲೆ, ಇಂಥದ್ದು ದೊಡ್ಡ ದೊಡ್ಡ ಪುಸ್ತಕಗಳು, ದುಬಾರಿ ಬೆಲೆಯ ಪುಸ್ತಕಗಳು, ಇಷ್ಟಿಷ್ಟಾಗಲ್ಲ ಇಷ್ಟಿಷ್ಟು ಉದ್ದ ಇತ್ತು. ಅವುಗಳನ್ನು ಚಿತ್ರ ನೋಡ್ತಾ ಹೋಗೋದು ಅದೇ ಒಂದು ದೊಡ್ಡ ಎಜುಕೇಷನ್ ಆಗ್ತದೆ. ಓದುವುದು ಕಮ್ಮಿ, ಅದರಲ್ಲಿ ಓದುವುದು ಇರುತ್ತೆ, ಓದೋದ್ರ ಜೊತೆಗೆ ಚಿತ್ರವನ್ನು ನೋಡುವುದು, ಅದನ್ನು ಸವಿಯೋದು, ಮತ್ತು ಅದನ್ನು ಸವಿಯೋದು ಹೇಗೆ ಅನ್ನುವುದನ್ನು ಕುರಿತು ಅದಕ್ಕೆ ಬೇಕಾಗಿರುವಂಥ ಹಿನ್ನೆಲೆ ಮಾಹಿತಿಯನ್ನು ಒಂದು ಸಲ ಓದ್ಕೊಳ್ಳೋದು. ಇದು ಒಂದು ಸಂಸ್ಕಾರವನ್ನು ಕೊಡುತ್ತೆ. NST ಬಿಟ್ಟು ಬಂದ ಮೇಲೆ ನಾನು ಮತ್ತೊಂದು ಉದಾಹರಣೆ ಕೊಡ್ತೇನೆ. ವಾಸ್ತುಶಿಲ್ಪ, ಆರ್ಕಿಟೆಕ್ಚರ್ ಅಂತ ಯಾವುದನ್ನು ಕರಿತೀವಿ, ಆರ್ಕಿಟೆಕ್ಚರ್ಗೆ ಸಂಬಂಧಪಟ್ಟಂತಹ ಅದು ಅಂದರೆ ಒಂದು ಕಟ್ಟಡದ ವಿನ್ಯಾಸಕ್ಕೆ ಸಂಬಂಧಪಟ್ಟಿರುವುದು ಮತ್ತು ಒಳಾಂಗಣ ವಿನ್ಯಾಸ, ನಾವು ಯಾವುದನ್ನು ಇಂಟೀರಿಯರ್ ಡಿಸೈನ್ ಅಂತ ಕರಿತೀವಿ. ಇಂಥದ್ದಕ್ಕೆ ಮೀಸಲಾಗಿರುವಂಥ ಕೆಲವೇ ಪತ್ರಿಕೆಗಳಿರ್ತವೆ, ಬಹಳ ದುಬಾರಿ ಪತ್ರಿಕೆಗಳವು. ಕಷ್ಟ ಅದು ರಂಗಭೂಮಿಯಲ್ಲಿ ಇರುವವರಿಗೆ, ಫ್ರೀಲಾನ್ಸ್ ಕೆಲಸ ಮಾಡ್ತಿರುವವರಿಗೆ, ಚಿಕ್ಕ ವಯಸ್ಸಿನವರಿಗೆ, ಅಥವಾ ಏನು ಚಿಕ್ಕ ವಯಸ್ಸಿನವ್ರಿಗೆ ಮಾತ್ರ ಅಲ್ಲ, ಆಮೇಲೆ ವಯಸ್ಸಾದವ್ರಿಗೂ ಕೂಡ ಬಹಳ ಕಷ್ಟ ಅಂಥದ್ದನ್ನು ಮನೆಗೆ ತರಿಸಿಕೊಂಡು ಓದೋದು, ಅದಕ್ಕೆ ಚಂದಾದಾರರಾಗಿ. ಆದರೆ ಅವು ಇರುವಂಥ ಜಾಗಗಳನ್ನು ಹುಡುಕಿಕೊಂಡು ಹೋಗಿ ನೋಡುವಂಥ ಪರಿಪಾಠವನ್ನಾದರೂ ನಮ್ಮಲ್ಲಿ ಕೆಲವರು ಬೆಳೆಸ್ಕೊಳ್ಬೇಕು. ನಾನು ಒಂದು ಉದಾಹರಣೆ ಕೊಡ್ತೇನೆ, ನನ್ನದೇ ಉದಾಹರಣೆ. ಮ್ಯಾಕ್ಸ್ಮೋರ್ ಭವನ್ ಅನ್ನುವಂಥದ್ದು ಈಗ ದೂರ ಹೋಗಿದೆಯಲ್ಲೋ, ಇಂದಿರಾನಗರದಲ್ಲಿ ಇದೆಯಂತೆ, ಬೆಂಗಳೂರಿನಲ್ಲಿ. ಆಗ ಸ್ವಲ್ಪ ನಾನಿದ್ದ ಜಾಗಕ್ಕೆ ಇನ್ನೊಂದು ಸ್ವಲ್ಪ ಹತ್ತಿರವಿತ್ತು, MG ರೋಡ್ ಹತ್ತಿರ ಇತ್ತದು. ಆ ರಸ್ತೆಯ ಹೆಸರು ನಾನು ಮರ್ತಿದ್ದೇನೆ. ಅಲ್ಲಿ 2 ಪತ್ರಿಕೆಗಳು ಬರ್ತಾಯಿತ್ತು. A+D ಅಂತ ಒಂದು ಪತ್ರಿಕೆ ಬರ್ತಾಯಿತ್ತು, ಆರ್ಕಿಟೆಕ್ಚರ್ ಪ್ಲಸ್ ಡಿಸೈನ್ ಅಂತ. ಮತ್ತೊಂದು ಇನ್ಸೈಡ್ ಔಟ್ಸೈಡ್ ಅಂತ ಹೇಳಿ, ಸ್ವಲ್ಪ ಶ್ರೀಮಂತರ ಮನೆಗಳಿಗೆ ಹೆಚ್ಚು ಪ್ರಾಮುಖ್ಯ ಕೊಟ್ಟು ಚಿತ್ರಗಳನ್ನು ಮಾಡ್ತಾಯಿದ್ದು. ಆದರೆ ನೋಡ್ಲಿಕ್ಕೆ ಭಾಳ ಹಿತವಾಗಿರ್ತಿತ್ತು ಡಿಸೈನ್ನ ಅಂಶಗಳು. ನಾನು ಅವುಗಳನ್ನು ನೋಡುವುದಕ್ಕಾಗಿ ಮುದ್ದಾಮಲ್ಲಿಗೆ ಹೋಗ್ತಾ ಇದ್ದೆ ಒಂದು ತಿಂಗಳು, ಪ್ರತಿ ತಿಂಗಳು ಕೆಲವು ವರ್ಷ ಮಾಡಿದ್ದೀನಿ ಅದನ್ನು. ಈ ಮಾತನ್ನು ಯಾಕೆ ಎತ್ತಿ ಆಡ್ತಿದ್ದೇನೆ ಅಂದರೆ, ಹೀಗೆ ಹೋಗಲಿಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ಇವತ್ತು ಪೇಂಟಿಂಗ್ಗಳನ್ನಾಗಲಿ, ಕಲೆಯನ್ನಾಗಲಿ ನೋಡಲಿಕ್ಕಾಗಿ ಬೇರೆ ಎಲ್ಲೂ ಹೋಗಬೇಕಾಗಿಲ್ಲ. ಎಲ್ಲವೂ ಅಂಗೈಯಲ್ಲಿರ್ತದೆ ಅಥವಾ ಮೇಜಿನ ಮೇಲಿರುತ್ತೆ. ನಮ್ಮ ಬಳಿ ಮೊಬೈಲ್ ಇದ್ದರೆ, ಕಂಪ್ಯೂಟರ್ ಇದ್ದರೆ, ಒಂದು ಲ್ಯಾಪ್ಟಾಪು ಅಂತ ಇದ್ದರೆ, ಮತ್ತು ಅದಕ್ಕೊಂದು ಅಂತರ್ಜಾಲದ ಒಂದು ಸಂಪರ್ಕ ಅನ್ನೋದಿದ್ದರೆ ಇಡೀ ಲೋಕ ಅಲ್ಲಿ ತೆರೆಕೊಡುತ್ತೆ. ಹಾಗಾಗಿ ಇವತ್ತು ಕೇವಲ ದೊಡ್ಡ ಊರುಗಳಲ್ಲಿರುವವರಿಗೆ ಮಾತ್ರವಲ್ಲ, ಸಣ್ಣ ಊರುಗಳಲ್ಲಿರುವವರು, ಹಳ್ಳಿಗಳಲ್ಲಿರುವವರು ಕೂಡ ಇಂಥದ್ದನ್ನು ನೋಡಬಹುದು. ಜಗತ್ತಿನ ಅತ್ಯಂತ ದೊಡ್ಡ ವರ್ಣಚಿತ್ರಕಾರರು, ಅತಿ ದೊಡ್ಡ ಕಲಾಕಾರರು, ಶಿಲ್ಪಿಗಳು, ವರ್ಣಚಿತ್ರಗಳನ್ನು ಬಿಡಿಸುವವರು, ಇಂಥವರ ಎಲ್ಲ ಕಲೆಯೂ ನೀವು ಕಂಪ್ಯೂಟರಲ್ಲಿ ನೋಡಿಕೊಳ್ಳಬಹುದು, ಅಂತರ್ಜಾಲದಲ್ಲಿ, ಭಾಳ ಕಡಿಮೆ ಖರ್ಚಿನಲ್ಲಿ. ಇಂಥದ್ದನ್ನು ಹುಡುಕಾಡೋದು ಹೇಗೆ? ಫಸ್ಟ್ ಮೊದಲನೇದಾಗಿ ಇದನ್ನು ಇಂಥದ್ದೆಲ್ಲ ಸಿಗತ್ತೆ ಅನ್ನೋದರ ಪ್ರಜ್ಞೆ ಇರಬೇಕು, ಅನ್ನೋದರ ಪರಿವೇ ಇರಬೇಕು, ಎಲ್ಲಿ ಹುಡುಕಬೇಕು ಅನ್ನೋದಿರಬೇಕು, ಮತ್ತು ನೋಡಿದ್ದನ್ನು ಗ್ರಹಿಸುವಂಥ ಒಂದು ಸಂವೇದನೆಯನ್ನು ಬೆಳೆಸ್ಕೋಬೇಕು. ಹಾಗಾಗಿ ಇಲ್ಲಿ ನೀವು ನಗರ ಜೀವನದ ಪ್ರಶ್ನೆ ಹೇಳ್ತಾ ಇದ್ದೀರಿ, ನಮಗೆಲ್ಲ ಎಲ್ಲಿ ಸಿಗಬೇಕು ಇಂಥದ್ದು ಅನ್ನುವಂಥ ಪ್ರಶ್ನೆಯಲ್ಲಿ ಹುರುಳಿಲ್ಲ. ಯಾಕೆಂದರೆ ಇವತ್ತು ಲೋಕ ಕನಿಷ್ಠ ಪಕ್ಷ ಇಂಥ ಜ್ಞಾನದ ವಿಷಯದಲ್ಲಿ, ಇಂಥ ಮಾಹಿತಿಯ ವಿಷಯದಲ್ಲಿ ಒಂದೇ ಆಗಿದೆ. ಎಲ್ಲಿದ್ದರೂ ನೋಡ್ಬೋದು ಇದನ್ನು. ಆ ಅಂತರ ನಗರಕ್ಕೂ ಮತ್ತು ಹಳ್ಳಿಗೂ, ಸಣ್ಣ ಊರಿಗೂ ಇರುವಂಥ ವ್ಯತ್ಯಾಸ ಹೆಚ್ಚು ಕಮ್ಮಿ ಇಲ್ಲವಾಗಿ ಹೋಗಿದೆ. ಇದು ಒಳ್ಳೆಯ ವಿಷಯ.
ಆದ್ದರಿಂದ ಅಂತರ್ಜಾಲದ ಸದುಪಯೋಗ ಅನ್ನುವಂಥದ್ದಾಗಬೇಕು. ಕೇವಲ ವಾಟ್ಸಪ್ನಲ್ಲಿ ಬರುವಂತಹ ವಿಡಿಯೋಗಳನ್ನು, ಯೂಟ್ಯೂಬ್ನಲ್ಲಿ ಬರುವಂತಹ ವಿಡಿಯೋಗಳನ್ನು ನೋಡುವುದು ಬಿಟ್ಟು ಎಲ್ಲಿ ಹೋದರೆ ಇಂಥ ಮಾಹಿತಿ ಸಿಗುತ್ತೆ. ಮತ್ತು ಅವೇನು ಬಹಳ ಕಷ್ಟ ಅಲ್ಲ. ಹುಡುಕಾಡುವ ಮನಸ್ಸಿದ್ರೆ, ತಿಳ್ಕೊಳ್ಳೋ ಮನಸ್ಸಿದ್ರೆ ಕ್ಷಣಾರ್ಧದಲ್ಲಿ ನೋಡ್ಬಿಡುವುದು ಭಾಳ ಸುಲಭ. ಅದು ಅಭ್ಯಾಸ ಆಗಿಬಿಡ್ತದೆ ಕಡೆಗೆ. ಇದು ಎಲ್ಲರಿಗೂ ಮುಖ್ಯ, ನಟರಿಗೂ ಮುಖ್ಯ, ಬೇರೆಯವರಿಗೂ, ರಂಗಭೂಮಿಯಲ್ಲಿ ಕೆಲಸ ಮಾಡ್ತಿರುವ ಎಲ್ಲರಿಗೂ ಮುಖ್ಯ, ನಿರ್ದೇಶಕರಿಗಂತೂ ಅತಿ ಮುಖ್ಯ. ಇನ್ನು ಮತ್ತೊಂದು ಪ್ರಶ್ನೆ ಬರ್ತದೆ. ಅದರದ್ದು ಮುಂದುವರಿಕೆಯಾಗಿ ಸಮುದಾಯ ತಂಡ ಮುಂದಿಟ್ಟ ಪ್ರಶ್ನೆಯಲ್ಲಿ ಕಲೆಗಳನ್ನು ಕುರಿತ ಪ್ರಸ್ತಾವ ಮಾತ್ರ ಇದೆ. ಆದರೆ ಇದು ಕೇವಲ ಸಾಹಿತ್ಯ, ಶಿಲ್ಪಕಲೆ, ಚಲನಚಿತ್ರ ಮುಂತಾದ್ದು ಮಾತ್ರ ಅಲ್ಲ. ರಂಗಭೂಮಿಯಲ್ಲಿ ತೊಡಗಿಕೊಂಡಿರುವವರಿಗೆ ಇತಿಹಾಸ ಅಂದರೆ ಹಿಸ್ಟರಿ, ಸಮಾಜ ವಿಜ್ಞಾನ, ಸೋಷಿಯಾಲಜಿ, ಮಾನವಿಕ ವಿಜ್ಞಾನ, ಆಂಥ್ರೋಪಾಲಜಿ, ರಾಜಕೀಯ ವಿಜ್ಞಾನ, ರಾಜಕೀಯ ಶಾಸ್ತ್ರ, ಪೊಲಿಟಿಕಲ್ ಸೈನ್ಸ್, ಆರ್ಥಿಕ ಶಾಸ್ತ್ರದ ತತ್ವಗಳು, ಅರ್ಥಶಾಸ್ತ್ರದ ತತ್ವಗಳು, ಅದರೊಳಗೆ ನಡೆಯುವ ವಿವಿಧ ಸಿದ್ಧಾಂತಗಳು ಮತ್ತು ಅದರೊಳಗೆ ಇರುವ ವಿವಿಧ ಸಿದ್ಧಾಂತಗಳು ಮತ್ತು ಆ ಸಿದ್ಧಾಂತಗಳ ನಡುವೆ ನಡೆಯುವ ವಾದ ವಿವಾದಗಳು, ವಾಗ್ವಾದಗಳು, ಇವುಗಳನ್ನು ಕುರಿತಾಗಿ ಒಂದಷ್ಟು ತಿಳುವಳಿಕೆ ಇರಬೇಕು. ಆ ವಿವಿಧ ವಾದಗಳ ಸ್ಥೂಲವಾದ ಇತಿಹಾಸ ಇರಬೇಕು, ಗೊತ್ತಿರಬೇಕು, ಒಂದು ಸ್ವಲ್ಪ ಆದರೂ ಗೊತ್ತಿರಬೇಕು. ಆಸಕ್ತಿ ಇರಬೇಕು, ತಿಳ್ಕೊಳ್ಳುವ ಆಸಕ್ತಿ, ಕುತೂಹಲ. ಹಾಗೆಯೇ ಭೌತ ವಿಜ್ಞಾನಗಳ ಇತಿಹಾಸ ಮತ್ತು ಅವುಗಳ ತತ್ವಜಿಜ್ಞಾಸೆ, ಭೌತ ವಿಜ್ಞಾನಗಳನ್ನು ಕುರಿತಾದ ಜಿಜ್ಞಾಸೆ ಅಂದರೆ ಏನು ಇಂಗ್ಲೀಷ್ ಹೇಳಬೇಕಂದ್ರೆ ಹಿಸ್ಟರಿ ಆ್ಯಂಡ್ ಫಿಲಾಸಫಿ ಆಫ್ ಸೈನ್ಸ್. ಹಾಗೆಯೇ ಆಧುನಿಕ ತಂತ್ರಜ್ಞಾನದ ಇತಿಹಾಸ ಮತ್ತು ಆ ತಂತ್ರಜ್ಞಾನವು ವಿವಿಧ ಸಮಾಜಗಳಲ್ಲಿ ಅಥವಾ ವಿವಿಧ ಬಗೆಯ ತಂತ್ರಜ್ಞಾನಗಳು ವಿವಿಧ ಬಗೆಯ ಸಮಾಜಗಳಲ್ಲಿ ಕಾಲಗಳಲ್ಲಿ ಬೆಳೆದು ಇಲ್ಲವೇ ಬದಲಾಗುತ್ತಾ ಬಂದಂತೆ ಮತ್ತು ಬರುತ್ತಿರುವಂತೆ ಆಯಾ ತಂತ್ರಜ್ಞಾನ ಕಂಡಿರುವ ಬೇರೆ ಬೇರೆ ಮಜಲುಗಳನ್ನು ಕುರಿತಾಗಿ ಒಂದಷ್ಟು ತಿಳುವಳಿಕೆ ಇರಬೇಕು. ಕಲೆಯ ಇತಿಹಾಸಗಳು, ಬೇರೆ 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 ಕಲೆಗಳು, ಅದರ ರಂಗಭೂಮಿ ಆಗಿರ್ಬೋದು, ಚಿತ್ರಕಲೆ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಇನ್ನೊಂದು ಕಲೆ ಆಗಿರ್ಬೋದು, ಶಿಲ್ಪ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಇದು ಒಂದು ಸಮಾಜದಲ್ಲಿ ಹೇಗೆ ಬೆಳೀತಾ ಬಂತು. ಭಾರತೀಯ ಸಂಗೀತದ ಪರಂಪರೆ ಅದು ಬೆಳೀತಾ ಬಂದಿರುವ ಪರಿ, ಚೈನೀಸ್ ಸಂಗೀತ ಬೆಳೀತಾ ಬಂದಿರುವ ಪರಿ, ಪಾಶ್ಚಾತ್ಯರಲ್ಲಿ ಕ್ಲಾಸಿಕಲ್ ಸಂಗೀತ ಅನ್ನಬಹುದಾದದ್ದು, ಬೇರೆ ಬಗೆಯ ಸಂಗೀತ, ಪಾಪ್ ಸಂಗೀತ, ರಾಕ್ ಸಂಗೀತ ಅದು ಬೆಳೀತಾ ಬಂದಿರುವ ಪರಿ ಒಂದು ಸ್ಥೂಲವಾಗಿರುವಂತಹ ಒಂದು ಒಂದು ಸ್ಥೂಲವಾಗಿರುವಂಥ ಮಾಹಿತಿ ಆದರೂ ಇರಬೇಕು ಅದನ್ನು ಕುರಿತಂತೆ. ಹಾಗೆಯೇ ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ಒಟ್ಟಂದದಲ್ಲಿ ನೀವು ಅಧ್ಯಾತ್ಮ ಅಂತ ಕರೆಯಬಹುದಾದದ್ದು, ನಾವು ಅಂದರೆ ಸ್ಪಿರಿಚುವಾಲಿಟಿ ಅಂತ ಕರೆಯಬಹುದಾದನ್ನು ಕುರಿತು ಒಂದಷ್ಟು ಕುತೂಹಲ, ಅನುಭವ ಅಂತಲೂ ಕರೆಯೋಣ ಅದನ್ನು ಬೇಕಾದರೆ. ಅಧ್ಯಾತ್ಮ, ಅನುಭವ ಅವು ಬೇರೆ ಬೇರೆ, ಆದರೂ ನಾವು ಇದನ್ನು ಸ್ಪಿರಿಚುವಾಲಿಟಿ, ಮಿಸ್ಟಿಸಿಸಮ್ ಅಂತ ನಾವು ಅವುಗಳನ್ನು ನಿರ್ವಚಿಸಿಕೊಂಡು ಇಂಥ ವಿಷಯಗಳಲ್ಲಿ ಒಂದಷ್ಟು ಕುತೂಹಲ, ತಿಳುವಳಿಕೆ ಮತ್ತು ಶ್ರದ್ಧೆ ಮತ್ತು ಈ ಎಲ್ಲದಕ್ಕೆ ಈಗಾಗಲೇ ಹೇಳಿದ್ನಲ್ಲ, ನೀವು ಇತಿಹಾಸ, ಸಮಾಜ ವಿಜ್ಞಾನ, ಮಾನವಿಕ ವಿಜ್ಞಾನ, ರಾಜಕೀಯ ವಿಜ್ಞಾನ, ಅರ್ಥಶಾಸ್ತ್ರ ಇತ್ಯಾದಿ ಇತ್ಯಾದಿ ಭೌತ ವಿಜ್ಞಾನಗಳು, ಈ ಎಲ್ಲವುಗಳನ್ನು ಕುರಿತಾದ ಕುತೂಹಲ, ತಿಳಿವಳಿಕೆ ಮತ್ತು ಶ್ರದ್ಧೆಗೆ ಬುನಾದಿಯಾಗಿ ಆ ಕುತೂಹಲ, ಶ್ರದ್ಧೆ ಮುಂತಾದಕ್ಕೆ ಪ್ರೇರಕವಾಗಿ ಮತ್ತು ಆ ಕುತೂಹಲ, ಶ್ರದ್ಧೆ ಇವುಗಳ ಪರಿಣಾಮವಾಗಿ, ಅಂದರೆ ಎರಡು, ಪ್ರೇರಕವಾಗಿಯೂ ಪರಿಣಾಮವಾಗಿಯೂ ಒಟ್ಟಂದದಲ್ಲಿ ತತ್ವಜಿಜ್ಞಾಸೆ ಅಥವಾ ತತ್ವಜಿಜ್ಞಾಸೆಗಳು, ಫಿಲಾಸಫಿಗಳು ಅಂತ ಕರೆಯಬಹುದಾದವುಗಳನ್ನು ಕುರಿತು ಕುತೂಹಲ, ತಿಳಿವಳಿಕೆ, ಶ್ರದ್ಧೆ ಬೇಕಾಗತ್ತೆ. ಎಲ್ಲರಿಗೂ ಬೇಕು, ವಿಶೇಷವಾಗಿ ನಿರ್ದೇಶಕರಿಗೆ ಬೇಕು. ಕನಿಷ್ಠ ಪಕ್ಷ ಒಂದು ತಂಡವನ್ನು ನಡೆಸುವವರು, ಒಂದು ನಾಟಕ ನಿರ್ದೇಶನ ಮಾಡುವವರು, ತಮ್ಮ ಜೊತೆಗೆ ಕೆಲಸ ಮಾಡ್ತಿರುವಂತಹ ನಟಿಯರಿಗೆ ಆಯಿತು, ಈಗ ನನಗೆ ತಿಳಿದ ಕನಿಷ್ಠ ನೋಡಿ, ಇಂಥದ್ದೆಲ್ಲವೂ ಇದೇ ಲೋಕದಲ್ಲಿ, ಇಂಥದ್ದು ಬೇಕಾಗತ್ತೆ ಅನ್ನೋ ಅದರ ಅರಿವಾದರೂ ನಿಮಗಿರಲಿ.
ಆಳವಾದ ಜ್ಞಾನ ಬೇಡ, ಬಹಳ ತಿಳುವಳಿಕೆನೂ ಬೇಡ, ಸ್ವಲ್ಪ ತಿಳುವಳಿಕೆ ಅಂತ ತಿಳುವಳಿಕೆ ಬೇಕು ಅನ್ನೋದರ ಅರಿವಾದರೂ ಇರಲಿ. ತಿಳುವಳಿಕೆ ಇಲ್ಲದೆ ಇರ್ಬೋದು, ತಿಳುವಳಿಕೆ ಬೇಕಪ್ಪ, ಇದನ್ನು ಗೌರವಿಸಬೇಕು, ಇದು ಬೇಕಾಗಿದೆ ನನಗೆ ನನ್ನ ಕೆಲಸಕ್ಕೆ ಅನ್ನುವುದರ ಪರಿವೇ ಆದರೂ ಇರಲಿ. ಇದು ಇದೆಯಾ ಅಂತ ನಾವು ನಮ್ಮನ್ನು ಕೇಳಿಕೊಳ್ಳಬೇಕಾಗಿದೆ. ಇಲ್ಲಿ ಮುಖ್ಯವಾದ ಒಂದು ಮಾತನ್ನು ಹೇಳಿ ಈ ಪಾಯಿಂಟನ್ನು ಮುಗಿಸ್ತೀನಿ. ಇದನ್ನು ನಾನು ಮೂಲಭೂತವಾಗಿ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಮತ್ತೊಬ್ಬ ಲೇಖಕನಾಗಿ ಹಾಗೂ ಒಬ್ಬ ರಂಗನಿರ್ದೇಶನಾಗಿ ಹೇಳ್ತಿದ್ದೇನೆ. ವಿಶೇಷವಾಗಿ ಸಾಹಿತ್ಯದ ವಿದ್ಯಾರ್ಥಿಗೆ, ಸಾಹಿತ್ಯದ ನಿಜವಾದ ವಿದ್ಯಾರ್ಥಿಗೆ, ಸಾಹಿತ್ಯದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಇರುವವರಿಗೆ ಮತ್ತು ರಂಗಭೂಮಿಯ ಕೆಲಸದಲ್ಲಿ ಹಾಗೂ ರಂಗ ನಿರ್ದೇಶನದಲ್ಲಿ, ನಾನೊಬ್ಬ ನಿರ್ದೇಶಕನಾದ್ದರಿಂದ ರಂಗನಿರ್ದೇಶನವನ್ನು ಸತ್ಯವಂತಿಕೆಯಿಂದ ಮಾಡಲು ಹೊರಟಿರುವವರಿಗೆ ಇದೆಲ್ಲವೂ ತಾನಾಗಿ ಬಂದ್ಬಿಡುತ್ತೆ. ಈ ಕುತೂಹಲ, ಈ ಶ್ರದ್ಧೆ ಮತ್ತು ತಿಳುವಳಿಕೆ ಇದು ಬರುತ್ತೆ ಮತ್ತು ಬೆಳೆಯುತ್ತಾ ಹೋಗುತ್ತೆ. ಅಷ್ಟು ಮಾತ್ರ ಅಲ್ಲ, ಕಾಲ ಸಂದ ಹಾಗೆ, ನಮಗೆ ವಯಸ್ಸಾಗ್ತಾ ಹೋದ ಹಾಗೆ, ನಮ್ಮ ಜೀವನಾನುಭವ ಹಾಗೂ ಕಲಾಕ್ಷೇತ್ರದಲ್ಲಿನ ನಮ್ಮ ಕೆಲಸದ ಅನುಭವ ಕೂಡಿಕೊಳ್ತಾ ಹೋದ ಹಾಗೆ ಆ ಕುತೂಹಲ, ಶ್ರದ್ಧೆ ಮತ್ತು ತಿಳುವಳಿಕೆ ಕುಂದೋದಿಲ್ಲ, ಆಳವಾಗ್ತಾ ವಿಶಾಲವಾಗ್ತಾ ಹೆಚ್ಚುತ್ತಾ ಹೋಗುತ್ತೆ. ಮತ್ತು ನಾನು ಆಗಲೇ ಮೊದಲು ಹೇಳಿದ ವಿಷಯಕ್ಕೆ ವಾಪಸ್ ಬರ್ತೇನೆ. ಇವೆಲ್ಲವುದಕ್ಕೂ ಬುನಾದಿ, ಎಲ್ಲವುದರ ಪ್ರೇರಕ ಮತ್ತು ಪರಿಣಾಮ ಎರಡು ನಿರಂತರವಾಗಿರುವಂತಹ, ನಿರ್ದಾಕ್ಷಿಣ್ಯವಾಗಿರುವಂತಹ ಸೆಲ್ಫ್ ಕ್ವೆಶ್ಚನಿಂಗ್, ಆತ್ಮಪರಿವೀಕ್ಷಣೆ. ಆಗ ಮಾತ್ರ ನಾಟಕದ ಅಸಲಿ ಕಸುಬು ಮಾಡಲಿಕ್ಕಾಗ್ತದೆ. ಮತ್ತು ಇದೆಲ್ಲ ಕೇವಲ ಪುಸ್ತಕಗಳಿಂದ ಅಥವಾ ಅಂತರ್ಜಾಲದಿಂದ ಬರುವುದಿಲ್ಲ. ನಾನು ಓದುವುದನ್ನು ಕುರಿತು, ಅಂತರ್ಜಾಲವನ್ನು ಕುರಿತು ಹೇಳಿದೆ, ಅದರಿಂದ ಮಾತ್ರ ಬರುವುದಿಲ್ಲ. ಇವುಗಳಲ್ಲಿ ಆಸಕ್ತರಾದವರ, ಇವುಗಳಲ್ಲಿ ತಜ್ಞರಾದವರ ಒಡನಾಟ, ಅವರೊಂದಿಗಿನ ಚರ್ಚೆ, ಮಾತುಕತೆ ಇವೆಲ್ಲವೂ ಬೇಕಾಗುತ್ತೆ. ಮತ್ತು ಬರೀ ತಜ್ಞರು ಅಂತ ಹೇಳಿದ್ರೆ ಏನು ಓದಿಕೊಂಡವರು ಬಹಳ ದೊಡ್ಡ ಜನ ಅಂತಲ್ಲ. ನಮ್ಮಮ್ಮನಿಂದ, ನಿಮ್ಮ ಅಜ್ಜಿಯಿಂದ, ರಸ್ತೆ ಗುಂಡಿ ತೋಡ್ತಿರುವವನಿಂದ, ಎಲೆಕ್ಟ್ರಿಕ್ ಪೋಲ್ ಏರುವ ಬೆಸ್ಕಾಂ ಅಥವಾ KEBಯ ಕೆಲಸಗಾರರಿಂದ, ತೋಟದ ಕೆಲಸ ಮಾಡುವವರಿಂದೆಲ್ಲ ಕೂಡ ಇದು ಬರ್ತದೆ. ಅದಕ್ಕೆ ತೆರ್ಕೊಂಡಿರಬೇಕು. ರಂಗಭೂಮಿಗೆ ಯಾವುದೂ ಹೊರತಲ್ಲ, ಕೂಡ ಅಲ್ಲ, ಅವರಿಂದ ದೊಡ್ಡದು ಬರುತ್ತೆ. ನಾನು ಕಡೆಯದಾಗಿ ಹೇಳಿದ್ನಲ್ಲ, ಅಷ್ಟು ಜನರಿಂದ, ಅಂಥವರಿಂದ. ಈಗ ಇದು 4ನೇ ಪ್ರಶ್ನೆ. ಇದು ನಿಜವಾಗಲೂ ಕಷ್ಟದ ಪ್ರಶ್ನೆ. ಈಗ ನೀವು ಏನು ಮಾಡ್ತಾ ಇದ್ದೀರಿ ಅಂಥದ್ದು, ನಿಮ್ಮ ಯೋಜನೆ ಏನು ಅಂಥೇಳಿ, ಇದು ನಿಜವಾಗಲೂ ಎಲ್ಲಕ್ಕಿಂತ ಕಷ್ಟದ ಪ್ರಶ್ನೆ. ಕಷ್ಟ ಏನಿಲ್ಲ, ಒಂದಷ್ಟು ಪದ್ಯ ಓದೋದು, ಬರೆಯೋದು, ಬರವಣಿಗೆ. ಹಿಂದೆ ರೂಪಾಂತರಿಸಿದ ನಾಟಕ, ಸುಮಾರಷ್ಟು ಬರೆದ ನಾಟಕ, ಅವುಗಳನ್ನು ಹೇಗಾದರೂ ಪೂರೈಸಿ ಪ್ರಕಟಣೆಗೆ ತಯಾರು ಮಾಡಬೇಕು ಅನ್ನುವಂಥ ಒಂದು ಕೆಲಸದಲ್ಲಿ ತೊಡಗಿದ್ದೇನೆ. ಈಗ ಸದ್ಯಕ್ಕೆ ಬೇರೆ ಇಲ್ಲ. ನಾನು ಈಗಲೂ ಕೂಡ ನಿಯತವಾಗಿ ಸಂಪರ್ಕ ಇಟ್ಟುಕೊಂಡು ಪಾಠ ಮಾಡಲಿಕ್ಕೆ, ನಾಟಕ ನಿರ್ದೇಶನ ಮಾಡಲಿಕ್ಕೆ ಹೋಗ್ತಾ ಇರೋದು ನೀನಾಸಂ ಸಂಸ್ಥೆಗೆ ಮಾತ್ರ. ಅಲ್ಲಿ ನನಗೆ ಸಂಪೂರ್ಣವಾಗಿರುವಂತಹ ಸ್ವಾತಂತ್ರ್ಯ ಇರುತ್ತೆ. ಅಂಥ ಸ್ವಾತಂತ್ರ್ಯ, ಅಂಥ ಆತ್ಮೀಯತೆ ನನಗೆ ಬೇರೆ ಸಂಸ್ಥೆಗಳಲ್ಲಿ ಆಗ್ತಾ ಇಲ್ಲ, ಆಗೋದಿಲ್ಲ. ಇದಿಷ್ಟನ್ನು ಹೇಳ್ತೇನೆ. ಇನ್ನು ರಂಗ ಸಂಘಟನೆಗಳ ಅವಶ್ಯಕತೆ ಇದೆಯೇ ಅನ್ನುವುದು ಕಟ್ಟಕಡೆಯ ಪ್ರಶ್ನೆ. ಪ್ರಶ್ನೆ ಏನು? ಒಂದು ಸಮಾಜಕ್ಕೆ ರಂಗ ಸಂಘಟನೆಗಳ ಅವಶ್ಯಕತೆ ಇದೆಯೇ? ಅವುಗಳ ಸ್ವರೂಪ ಹೇಗಿರಬೇಕು ಎಂದು ನೀವು ಬಯಸುತ್ತೀರಿ? ಬಹುಶಃ ಈಗ ನಾನು ಇಷ್ಟು ಹೊತ್ತು ಹೇಳಿರುವುದರಲ್ಲೇ ಇದಕ್ಕೆಲ್ಲ, ಈ ಕಡೆಯ ಪ್ರಶ್ನೆಗೆ ಉತ್ತರ ಅಡಗಿದೆ ಅಂತ ಅಂದುಕೊಳ್ತೀನಿ. ಖಂಡಿತವಾಗಲೂ ಇದೆಯಪ್ಪ, ರಂಗ ಸಂಘಟನೆಗಳು ಬೇಕು. ಅಲ್ಲಿ ಮುಖ್ಯವಾಗಿ ಒಂದಿರುತ್ತೆ. ಅದು ಯಾವುದು ಅಂದರೆ, ಸಂಘಟಕರಿಗೂ ಮತ್ತು ನಾವು ಯಾವುದನ್ನು ಸೃಜನಾತ್ಮಕ ಕೆಲಸ ಅಂತ ಕರೆಯಬಹುದು,
ಒಂದು ಮಿತಿಯಲ್ಲಿ, ಆ ಸೃಜನಾತ್ಮಕ ಕೆಲಸದಲ್ಲಿ ತೊಡಗಿಕೊಂಡಿರುವವರೆಗೂ ಒಂದು ವ್ಯತ್ಯಾಸ ಅನ್ನುವಂಥದ್ದು ಒಂದಷ್ಟು ಇರಬೇಕು. ತಂಡದ ನಾಯಕರು, ಸಂಘಟನೆ ನಾಯಕರು ರಂಗ ನಟರೋ ನಿರ್ದೇಶಕರೋ ಅಲ್ಲದೇ ಇರಬಹುದು, ಆದರೆ ಅವರು ಸಂಘಟನೆಯ ಕೆಲಸದಲ್ಲಿ ಪಳಗಿರ್ತಾರೆ. ನನಗೆ ತಿಳಿದ ಮಟ್ಟಿಗೆ ಒಬ್ಬರು ಬಹಳ ದಿನಗಳ ಕಾಲ ರಂಗ ಸಂಘಟನೆಯ ಕೆಲಸವನ್ನು ಮತ್ತು ಸೃಜನಶೀಲ ಕೆಲಸವನ್ನು ಎರಡನ್ನೂ ಒಟ್ಟೊಟ್ಟಿಗೆ ಮಾಡೋದು ಕಷ್ಟ, ಹೆಚ್ಚು ಕಮ್ಮಿ ಅಸಾಧ್ಯ. ಅದು ಎಂಥದ್ದು, ಈಗ ನಾವು ಮಾಡ್ತಿರುವಂಥ ಕೆಲಸ ಅಂದರೆ ಈಗ ನಾವು ಆಧುನಿಕ ರಂಗಭೂಮಿಯ ಕೆಲಸವನ್ನು ಮಾಡ್ತಿದ್ದೀವಲ್ಲ, ಕಮರ್ಷಿಯಲ್ ಅಲ್ಲದೇ ಇರುವುದು. ನಾವು ಯಾವ ಕಮರ್ಷಿಯಲ್ ಕೆಲಸ ಮಾಡುವಾಗ ಏನಾಗ್ತದೆ ಅಂದರೆ ಅಲ್ಲಿ ನಿಜವಾಗಲೂ ಇಷ್ಟು ತೊಳಲಾಟ ಇರೋದಿಲ್ಲ. ಇಂಥ ನಾನು ಹೇಳಿದ್ನಲ್ಲ, ಆತ್ಮಪರಿವೀಕ್ಷಣೆ, ನಿರ್ದಾಕ್ಷಿಣ್ಯವಾಗಿ ಪ್ರಶ್ನಿಸಿಕೊಳ್ಳೋದು ಅದು ಇರುವುದಿಲ್ಲವಾದ್ದರಿಂದ ಅದು ನಡ್ಕೊಂಡು ಹೋಗ್ತದೆ. ಕೆಲವು ಕಂಪನಿ ನಾಟಕಗಳಲ್ಲಿ ನಡೀತಿದ್ದ ಹಾಗೆ. ಆದರೆ ಇವತ್ತಿನ ಕಲೆಗಾರಿಕೆಯ ಕ್ಷೇತ್ರದಲ್ಲಿ ಅದು ಕಷ್ಟ. ಇಲ್ಲಿ ತೊಡಕು ಬರೋದು ಯಾವಾಗ ಅಂತ ಹೇಳಿದರೆ, ರಂಗ ಸಂಘಟನೆ ಮಾಡ್ತಿರುವವರು ತಾವು ಹೇಳಿದ ಹಾಗೆ ತಂಡವೆಲ್ಲ ಕೇಳಬೇಕು ಮತ್ತು ಸೃಜನಶೀಲ ಆಗಿರುವವರು ತಾವು ಕೇಳಬೇಕು ಅಂತ. ಇನ್ನು ಕೆಲವು ಸಲ ರಂಗ ಸಂಘಟನೆ ಮಾಡುವವರಿಗೆ ತಾವೂ ಕೂಡ ನಿರ್ದೇಶಕರು, ಕಲಾವಿದರು ಅನ್ನುವಂಥ ಭ್ರಮೆ ಬಂದ್ಬಿಡುತ್ತೆ. ಆ ಭ್ರಮೆ ಬಂದಾಗ ಬಹಳ ತೊಡಕುಗಳು ಉಂಟಾಗ್ತವೆ. ಇದು ಸರ್ಕಾರಿ ಅಧಿಕಾರಿಗಳಿಂದ ಮೊದಲುಗೊಂಡು ಗ್ರ್ಯಾಂಟ್ ಕೊಡುವವರು, ರಂಗಾಯಣದಂಥ ಸಂಸ್ಥೆಗಳಿಗೆ ಜವಾಬ್ದಾರರಾಗಿರುವವರು, ಅಂಥವರಿಂದ ಶುರು ಮಾಡಿಕೊಂಡು ಬೇರೆಯವರವರೆಗೂ ಇದೆ. ಇದು ನಾನು ಹೇಳಿದಾಗ ಆಗಬೇಕು ಈ ಕಲೆ ಕೆಲಸ, ಅದು ಆಗೋದಿಲ್ಲ. ಇದು ನನಗೆ ಮುಖ್ಯವಾಗಿ ತೋರ್ತರುವಂಥದ್ದು. ಅದಲ್ಲದೆ ನಾನು ಆಗಲೇ ಹೇಳಿದಾಗ ರಂಗ ಸಂಘಟನೆಗಳು ಇರುವಾಗ ಆ ರಂಗ ಸಂಘಟನೆಗಳು ತಾವು ನಾಟಕವನ್ನು ಯಾಕೆ ಮಾಡ್ತಾ ಇದ್ದೇವೆ, ಯಾವ ಕಾರಣಕ್ಕಾಗಿ ಈ ನಾಟಕ ಕೈಗೆತ್ತಿಕೊಂಡಿದ್ದೇವೆ, ಮತ್ತು ಇದನ್ನು ಮಾಡತಕ್ಕ ನಟರು, ನಟಿಯರು ಮತ್ತು ಬೇರೆ ಕಲಾವಿದರು. ಏಕೆಂದರೆ ಈಗ ಲೈಟಿಂಗ್ ಮಾಡುವವರು, ಸಂಗೀತ ನುಡಿಸುವವರು, ಸ್ಟೇಜನ್ನು ಕಟ್ಟುವವರು ಅವರೆಲ್ಲರೂ ಕಲಾವಿದರೇ, ಅವೆಲ್ಲರೂ ಒಂದು ರೀತಿಯಲ್ಲಿ ನಟರೇ. ಅವರ ಮನಸ್ಸನ್ನು ಹೇಗೆ ನಾವು ಸಂವೇದನಾಶೀಲವನ್ನಾಗಿ ಆಗಿಸಬೇಕು, ಹೇಗೆ ಮಾಡಬೇಕು? ಕೇವಲ ತಾಲೀಮಿನ ಅವಧಿಗೆ 2 ಗಂಟೆ ಹೊತ್ತು, 2.5 ಗಂಟೆ ಹೊತ್ತು ಸೇರೋದು ಮಾತ್ರ ಅಲ್ಲ. ಆ 1 ತಿಂಗಳು, 2 ವಾರವೋ 3 ವಾರವೋ ಸೇರೋದಲ್ಲ. ನಿರಂತರವಾಗಿ ನಾವು ಸೇರ್ತಾ ನಾವು ಕಾವ್ಯ ಓದ್ಬೋದು, ಪದ್ಯ ಓದ್ಬೋದು, ಒಂದು ಸಿನಿಮಾ ಒಟ್ಟಿಗೆ ನೋಡ್ಬೋದು. ಇವತ್ತೇನು ನಾವು ಯಾವುದೇ DVD ಇದರ ಮೂಲಕವೋ ಅಥವಾ ಇಂಟರ್ನೆಟ್ ಮೂಲಕ ಒಂದು ಸಿನಿಮಾ ನೋಡ್ಬೋದು, ಅದನ್ನು ಚರ್ಚೆ ಮಾಡೋದು, ಯಾರೋ ಒಬ್ಬರನ್ನ ಕರೆಸಿ ಮಾತನಾಡಿಸೋಣ. ಮತ್ತು ಅವರು ಕೇವಲ ನಾಟಕದವರೇ ಆಗಬೇಕಾಗಿಲ್ಲ. ಅವರೊಬ್ಬರು ತತ್ವವೇತ್ತ ಆಗಿರ್ಬೋದು, ಅವರೊಬ್ಬ ವಿಜ್ಞಾನಿ ಆಗಿರ್ಬೋದು, ಸಮಾಜ ವಿಜ್ಞಾನಿ ಆಗಿರ್ಬೋದು, ಒಬ್ಬ ಆ್ಯಕ್ಟಿವಿಸ್ಟ್ ಆಗಿರ್ಬೋದು, ಇನ್ಯಾವುದು ಸರ್ಕಾರಿ ಕೆಲಸದಲ್ಲಿ ನುರಿತಂಥವರು, ಜೀವನವನ್ನು ಕಂಡವರು ಅವರಾಗಿರ್ಬೋದು, ಇನ್ಯಾರೂ ಆಗಿರ್ಬೋದು. ಇಂಥವ್ರನ್ನ ಕರೆಸಿ ಅವ್ರ ಜೊತೆಗೆ ನಾವು 2-3 ಗಂಟೆ ಹೊತ್ತು ಕಳೆಯೋಣ. ಇದರಲ್ಲಿ ನಾಟಕದ ಪ್ರಶ್ನೆ ಇಲ್ಲ. ಇದನ್ನು ಮಾಡಬೇಕು. ಸುಮ್ಮನೆ ಕೂತು ಒಂದು ಶೇಕ್ಸ್ಪಿಯರ್ ನಾಟಕ ಓದೋಣ, ಒಂದು ಕುಮಾರವ್ಯಾಸ ನೋಡೋಣ, ಇಲ್ಲ ನೋಡಿ ಅಲ್ಲಮ್ಮನ ವಚನಗಳು, ಇವತ್ತು ಕೂತು ಒಂದು 20 ವಚನ ಓದೋಣ, ಒಟ್ಟಿಗೆ ಚರ್ಚೆ ಮಾಡೋಣ, ಕಂಡುಕೊಳ್ಳೋಣ. ಇವತ್ತು ಕೂತು ಒಂದು 4 ಹಾಡು ಹೇಳೋಣ, ನಾಟಕಕ್ಕೆ ಸಂಬಂಧಪಟ್ಟ ಹಾಡುಗಳಲ್ಲ, ಯಾವುದೋ ಹಾಡು ಪ್ರಾಕ್ಟೀಸ್ಗಾಗಿ ಹಾಡೋಣ, ಆ ಹಾಡಂತ ಕುಡಿಯೋಣ. ಇಂಥ ಒಂದು ರಿಯಾಜ್ ನಡುವಂತಹ ಸಂಸ್ಥೆಗಳು ನಮಗೆ ಬೇಕು. ನಡೆಸುವಂಥದ್ದಕ್ಕೆ ಅವಕಾಶ ಮಾಡಿಕೊಡುವಂಥ, ಇಂಥದ್ದು ಆಗಬೇಕು ಅಂತ ಅನ್ನುವ ಉದ್ದೇಶ ಇರುವಂಥ ರಂಗ ಸಂಘಟನೆಗಳು, ರಂಗ ಸಂಘಟಕ ಬೇಕು. ಸೊ ಈ ಒಟ್ಟು ರಂಗ ಸಂಸ್ಕೃತಿಗೆ ಮತ್ತು ರಂಗ ಭೂಮಿಯ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಕಾಲಕ್ಕೆ ಬಹಳ ಆಗಬೇಕಾಗಿರುವಂಥ ಒಂದು ಕೆಲಸ ಹೇಳ್ತೇನೆ. ಇಲ್ಲಿವರೆಗೂ ನಾವು ಈ ಕೊರೋನಾ ವೈರಸ್ ಮಾರಿಯ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ. ಇವತ್ತು ನಿಮ್ಮಂಥವ್ರಿಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಕೊರೋನಾ ವೈರಸ್ ಅನ್ನುವಂಥದ್ದು ಬಹಳ ವಿಶೇಷವಾದ ಒಂದು ರೀತಿಯಲ್ಲಿ ನಮಗೆ ವಿಶೇಷವಾಗಿರುವ ಒಂದು ಸಹಾಯ ಮಾಡಿದೆ. ನಮ್ಮ ಸಮಾಜದ ಅಸಲಿ ಮುಖವನ್ನು ನಮಗೆ ತೋರಿಸಿದೆ. ನಾನು ವಲಸೆ ಕಾರ್ಮಿಕರನ್ನು ಕುರಿತು ಮಾತಾಡ್ತಿದ್ದೇನೆ. ಕೋಟ್ಯಂತರ ಜನ ಈ ದೇಶದಲ್ಲಿ ತಾವು ಹುಟ್ಟಿದ ಊರು, ತಮ್ಮ ಕುಟುಂಬ, ತಮ್ಮ ಪರಿಸರ
ತಾವು ಹುಟ್ಟಿದ ಜಿಲ್ಲೆ, ತಾಲೂಕ ಇವುಗಳನ್ನು ಬಿಟ್ಟು ನೂರಾರು ಸಾವಿರಾರು ಕಿಲೋಮೀಟರ್ ದೂರ ಬಂದು ಕೂಲಿ ಕೆಲಸ ಮಾಡ್ತಾ ಬರಬೇಕಾಗಿದೆ. ಇಂಥ ಪರಿಸ್ಥಿತಿ ಯಾಕೆ ಉದ್ಭವ ಆಯಿತು? ನಾನು ಕೇವಲ ಅವರು ಈಗ ಪಡಬಾರದ ಪಡಿಪಾಟಲು ಪಟ್ಟು ನರಕಯಾತನೆ ಪಡ್ತಾ ಇದ್ರಲ್ಲ ಈ 50 ದಿನ 60 ದಿನ, ನೂರಾರು ಸಾವಿರಾರು ಕಿಲೋಮೀಟರ್ಗಳು ಅವರು ನಡ್ಕೊಂಡು ಹೋಗೋ ಹಾಗಾಯ್ತಲ್ಲ. ಪ್ರಾಣಿಗಳಿಗಿಂತ ಕಡೆಯಾಗಿ ಲಾರಿಗಳನ್ನು ಏರಿ ಹೋಗಬೇಕಾಗಿ ಬರ್ತಿದೆಯಲ್ಲ. ಇನ್ನಿಲ್ಲದ ಯಾತನೆಯನ್ನು ಅವರು ಟ್ರೈನಿನ ಮೂಲಕ, ಬಸ್ಸುಗಳ ಮೂಲಕ, ಸರ್ಕಾರ ಕೊಡಮಾಡ್ತಿರುವ ಟ್ರೈನು ಮತ್ತು ಬಸ್ಸುಗಳ ಮೂಲಕ ಊರಿಗೆ ಹೋಗುವ ಪ್ರಯತ್ನದಲ್ಲಿ ಪಡಬೇಕಾಗಿದೆಯಲ್ಲ. ಅವರು ಬರೀ ಇಷ್ಟನ್ನು ಕುರಿತು ಹೇಳ್ತಿಲ್ಲ. 70 ವರ್ಷಗಳ ಈ ಸ್ವತಂತ್ರ ಭಾರತದಲ್ಲಿ ನಾವು ಇಷ್ಟು ಜನ ತಾವು ಹುಟ್ಟಿದ ನೆಲೆಯಲ್ಲಿ ಅವರಿಗೆ ಮಾನವಂತರಾಗಿ ಬದುಕೋದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಯಾಕೆ ಮಾಡಿಲ್ಲ? ಇದರ ಜೊತೆಗೆ ಈಗ ಮತ್ತೊಂದು ಈ ಕೋವಿಡ್-19ಕ್ಕಿಂತಲೂ ಭಯಂಕರವಾಗಿರುವಂತಹ ಒಂದು ಪೀಡೆ ದುಡಿಯುವ ಜನರ ಮೇಲೆ, ನಮ್ಮ ದೇಶದ ಜನರ ಮೇಲೆ ಅವ್ರನ್ನ ಅಮರಿಕೊಳ್ತಾ ಇದೆ. ಇದು ಯಾವುದು ಅಂದರೆ, ಉತ್ತರ ಪ್ರದೇಶದಿಂದ ಶುರು ಮಾಡಿಕೊಂಡು ಮಧ್ಯಪ್ರದೇಶ, ಕರ್ನಾಟಕದಲ್ಲೂ ಅದರ ಸೊಲ್ಲು ಹೇಳ್ತಾ ಇದೆ ಸರ್ಕಾರದಿಂದ. ಬೇರೆ ಕೆಲವು ರಾಜ್ಯಗಳು ಮಾತಾಡ್ತಾ ಇದ್ದೀವಿ. ಶುರು ಆದದ್ದು ಉತ್ತರ ಪ್ರದೇಶದಿಂದ ಮತ್ತು ಮಧ್ಯಪ್ರದೇಶದಿಂದ, ನೆನಪಿರಲಿ. ಕಾರ್ಮಿಕರ ರಕ್ಷಣೆಗಾಗಿರುವಂತಹ ಕಾನೂನುಗಳನ್ನು ರದ್ದು ಮಾಡಬೇಕು. ಅವರಿಗಿರುವಂತಹ ಅಲ್ಪ ಸ್ವಲ್ಪ ಸವಲತ್ತುಗಳನ್ನು ಕಿತ್ಕೊಳ್ಬೇಕು. ಅವ್ರಿಗಿರುವಂಥ ಹಕ್ಕುಗಳನ್ನು ರದ್ದು ಮಾಡಿಬಿಡಬೇಕು. 8 ಗಂಟೆಗೆ ಬದಲಾಗಿ 12 ಗಂಟೆಗಳ ಕೆಲಸ ಕಡ್ಡಾಯವಾಗಿ ಅವರು ಮಾಡಬೇಕು. ಸಂಬಳದಲ್ಲಿ ಕಡಿತವನ್ನು ಅನುಭವಿಸಬೇಕು. ಅವರಿಗೆ ಕೆಲಸ ಕೊಟ್ಟಿರುವಂಥ ಮಾಲೀಕರು ಯಾವಾಗ ಬೇಕಾದರೂ ಕೆಲಸದಿಂದ ತೆಗೆದುಹಾಕಬಹುದು, ಇತ್ಯಾದಿ 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 ಇತ್ಯಾದಿ. ಅಂದರೆ ದುಡಿಯುವ ವರ್ಗ ಕಳೆದ 100-150 ವರ್ಷಗಳಲ್ಲಿ ಪ್ರಪಂಚದಾದ್ಯಂತ ದೊಡ್ಡ 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 ಹೋರಾಟಗಳನ್ನು ಮಾಡಿ ರಕ್ತ ಬೆವರು ಸುರಿಸಿ ಪಡ್ಕೊಂಡಿರುವಂತಹ ಕನಿಷ್ಠ ಹಕ್ಕುಗಳನ್ನು ಕೂಡ ನಿರ್ನಾಮ ಮಾಡುವಂತಹ ಹುನ್ನಾರವನ್ನು ನಮ್ಮನ್ನು ಆಳುವ ಶಕ್ತಿಗಳು ಮಾಡ್ತಾ ಇದ್ದಾವೆ. ಮತ್ತು ಅದರ ಜೊತೆಗೆ ಈಗ ಹಲವು ವರ್ಷಗಳಿಂದ, ಕೆಲವು ದಶಕಗಳಿಂದಲೇ ನಡೀತಿದೆ. ಕಳೆದ 6 ವರ್ಷಗಳಿಂದಲಂತೂ ಅದು ಯಾವ ವಿಕೋಪಕ್ಕೆ ಹೋಗಿದೆ ಅನ್ನೋದು ನಾವು ಕಂಡಿದ್ದೇವೆ. ಕೋಮುದ್ವೇಷವನ್ನು ಲಂಗುಲಗಾಮಿಲ್ಲದೆ, ಎಗ್ಗಿಲ್ಲದೆ ಹರಡ್ತಾ ಇರುವಂತಹ ಒಂದು ಪರಿಸ್ಥಿತಿ ನಮ್ಮಲ್ಲಿದೆ. ಆ ಶಕ್ತಿಗಳು ಇದ್ದಾವೆ. ಆ ಶಕ್ತಿಗಳು ನಮ್ಮನ್ನು ಆಳ್ತಾ ಇದ್ದಾವೆ. ಇಂಥ ಸಮಯದಲ್ಲಿ, ಈ ಸಮಯಕ್ಕೆ ಬೇಕಾಗಿರುವಂತಹ ನಾಟಕ ಯಾವುದು, ಸಾಹಿತ್ಯ ಯಾವುದು, ಕವಿತೆ ಯಾವುದು? ಮತ್ತು ಇದು ಕೇವಲ ಪ್ರತಿಭಟನೆಯ ಸಾಹಿತ್ಯ, ಪ್ರತಿಭಟನೆಯ ನಾಟಕ ಅಲ್ಲ. ಯಾಕೆ ಹೀಗಾಗಿದೆ ನಮ್ಮ ಸಂಸ್ಕೃತಿಗೆ, ನಮ್ಮ ಸಮಾಜಕ್ಕೆ? ಈಗಲ್ಲ, ಕಳೆದ 6 ವರ್ಷಗಳಿಂದ ಅಂತಲ್ಲ, ಈ ಕಳೆದ ಹಲವು ದಶಕಗಳಲ್ಲಿ, 7, 8, 9 ದಶಕಗಳಲ್ಲಿ ಯಾಕೆ ಈ ಪರಿಸ್ಥಿತಿಗೆ ಬಂದಿದೆ ಅಂತ ಪರಿವೀಕ್ಷಣೆ ಮಾಡಿಕೊಳ್ಳುವುದಕ್ಕೆ ಬೇಕಾಗಿರುವಂತಹ ನಾಟಕಗಳನ್ನು ನಾವು ಆಡುವಂತಾಗಲಿ. ಇದು ಬಹಳ ಮುಖ್ಯ. ಮತ್ತೊಂದು, ಹಾಗೆಯೇ ಇದೇ ಉಸಿರಿನಲ್ಲಿ ಹೇಳಬೇಕಾಗಿರುವಂಥ ಇನ್ನೊಂದು ವಿಷಯ ಏನು ಅಂದರೆ, ನಾವು ಯಾರು ನಮ್ಮನ್ನು ಲಿಬರಲ್ಗಳು, ಎಡಪಂಥೀಯರು ಅಂತ ಕರೆದುಕೊಳ್ತೀವೋ, ನಾವು ಇಟ್ಟುಕೊಂಡಿರುವಂತಹ ಕೆಲವು ಭ್ರಮೆಗಳು ಮತ್ತು ಸತ್ಯವನ್ನು ದಿಟ್ಟವಾಗಿ ನೋಡುವುದರಿಂದ ಕಣ್ಣು ಹೊರಳಿಸುವ, ಅದರಿಂದ ತಪ್ಪಿಸಿಕೊಳ್ಳುವ, ಏನೇನೋ ಸಬೂಬು ಹೇಳುವ ನಮ್ಮ ಪ್ರವೃತ್ತಿಯನ್ನು ನಾವು ಬಿಟ್ಟುಕೊಳ್ಳಬೇಕಾಗಿದೆ. ಹಾಗಾಗಿ ನಾನು ಆ ಮೊದಲಿಗೆ ಹೇಳಿದ್ನಲ್ಲ, ಸೆಲ್ಫ್ ಕ್ವೆಶ್ಚನಿಂಗ್, ಅಂಥ ಪ್ರಶ್ನೆಗಳನ್ನು ಎತ್ತುವಂಥದ್ದು, ಅಂಥ ಪ್ರಶ್ನೆಗಳನ್ನು ಎತ್ತಿಕೊಂಡು ಜಿಜ್ಞಾಸೆ ನಡೆಸುವಂಥದ್ದು. ಆ ಕೆಲಸ ಕೂಡ ರಂಗಭೂಮಿ ತನ್ನ ಸಾಹಿತ್ಯದಲ್ಲಿ, ನಿರ್ದೇಶನದಲ್ಲಿ, ನಟನೆಯಲ್ಲಿ
ರಂಗ ಮುದ್ರೆಗಳನ್ನು ಸೃಷ್ಟಿ ಮಾಡುವುದು ಅಂದರೆ ಜೆಸ್ಚರ್ ಅಂತ ಯಾವುದನ್ನು ಕರಿತೀವಿ, ಅದರಲ್ಲಿ ನಾವು ತಂದುಕೊಳ್ಳಬೇಕಾಗಿದೆ, ಕಾಣಿಸಬೇಕಾಗಿದೆ. ಅದು ಇಲ್ಲದಿದ್ದರೆ ರಂಗಭೂಮಿ ಇದ್ದು ಉಪಯೋಗ ಇಲ್ಲ. ಆಗ ರಂಗಭೂಮಿ ಜಗತ್ತಿನ ಬಹಳ ದೊಡ್ಡ ನಾಟಕಕಾರ, ನಾಟಕಗಳ ತತ್ವವೇತ್ತ ಬ್ರೆಟ್ ಹೇಳಿದ ಹಾಗೆ ಅದು ಕುರುಕು ತಿಂಡಿಯ ರಂಗಭೂಮಿ ಆಗ್ತದೆ. ಕಲಿನರಿ ಥಿಯೇಟರ್ ಅಂತ ಕರೆದ. ಪಾನಿಪುರಿ, ಕೇಕು, ಪಫ್ಫುಗೆ ಸಮ ಆಗ್ತದೆ ರಂಗಭೂಮಿ. ಪಾನಿಪುರಿ, ಪಫ್ಫು, ಕೇಕು ಬೇಡ ಅಂತಲ್ಲ, ಒಂದು ಚೂರು ಪಾರು ಯಾವಾಗಾದರೂ ಎಲ್ಲರೂ ತಿಂತೇವೆ. ನಾನು ಆಗೀಗ ಒಂದು ಸಲ ತಿಂದಿದ್ದೇನೆ. ಆದರೆ ಅದು ಊಟ ಅಲ್ಲ. ಅದೇ ಊಟವಾಗಿ ಬಿಟ್ಟರೆ ಹೇಗೆ? ಪ್ರೇಕ್ಷಕರನ್ನು ಹಿಡಿದು ಅಲ್ಲಾಡಿಸಿಬಿಟ್ಟು ಅವರ ಒಳಗೆ ಕೈ ಹಾಕಿ ಅವರನ್ನು ಮತ್ತು ನಮ್ಮನ್ನು ನಾವು ಕೆದಕಿಕೊಂಡು ಅಲ್ಲಾಡಿಸಿಕೊಂಡು ಬಿಡುವಂತಹ ನಾಟಕಗಳು ನಾವು ಆಡಬೇಕಾಗಿದೆ. ಇದನ್ನು ನಾವು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು. ಇಷ್ಟನ್ನು ಹೇಳೋದು. ನಮಸ್ಕಾರ. ಸಮುದಾಯದ ರಂಗಚಿಂತನ, ರಂಗ ಜಂಗಮರ ಮನದ ಮಂಥನ, ಜಗದ ರಂಗದ ಸಮೂಹ ಚಿಂತನೆ, ರಂಗ ಸಂಗದ ಜನರ ಪ್ರಾರ್ಥನೆ, ಸಮುದಾಯದ ರಂಗ ಚಿಂತನ. ನೆಲದ ಒಡಲ ಹಾಡು, ನೊಂದ ಜನರ ಪಾಡು, ಕಥನವ